ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಂತೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯೋ ಸಾಧ್ಯತೆ, ಅಲ್ಲೂ ಕೂಡ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ ಅರೆಸ್ಟ್ ಮಾಡಲಿಕ್ಕೆ. ಆ ಸುದ್ದಿ ಬಂದಾಗ ಅದನ್ನು ನಾವು ಲೈವ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಇವತ್ತಿನ ಚರ್ಚಾ ವಿಚಾರ ಅದಲ್ಲ. ಫಾರಿನ್ ಟ್ರಿಪ್ಗೆ ಅಂತ ಹೊರಟುಬಿಟ್ಟಿದ್ರು ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಶಾಸಕರು. ಸುರ್ಜೇವಾಲಾ ಅವರ ಕಡೆಯಿಂದ ಫೋನ್ ಬಂತಂತೆ. ಸದ್ಯಕ್ಕೆ ಅದು ಹಾಲ್ಟ್ ಆಗಿದೆಯೋ, ಹೋಲ್ಡ್ ಆಗಿದೆಯೋ, ಕ್ಯಾನ್ಸಲ್ ಆಗಿದೆಯೋ ಗೊತ್ತಿಲ್ಲ. ಆದರೆ ಅಸಲಿಗೆ ಈ ಫಾರಿನ್ ಟ್ರಿಪ್ ಹೊರಟಿದ್ದು ಯಾಕೆ ಅನ್ನೋದೇ ಪ್ರಶ್ನೆ. ಕೆಲವರ ಪ್ರಕಾರ ಇದು ಪಶುಸಂಗೋಪನಾ ಇಲಾಖೆಯಿಂದ ನಡೆಸಲಾಗ್ತಾ ಇರುವ ಟ್ರಿಪ್. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಸಚಿವರನ್ನೇ ಮಾತನಾಡಿಸಿದ್ವಿ. ಸಚಿವರು ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನಮ್ಮ ಇಲಾಖೆಯಿಂದ ಯಾವುದೇ ಟ್ರಿಪ್ಪನ್ನು ಆರ್ಗನೈಸ್ ಮಾಡಿಲ್ಲ, ಯಾರು ಹೋಗ್ತಿದ್ದಾರೋ ಅವ್ರನ್ನ ಕೇಳ್ಕೊಳ್ಳಿ. ಸರಿ, ಯಾರು ಹೋಗ್ತಿದ್ದಾರೋ ಅವ್ರನ್ನ ಕೇಳಿದ್ರೆ ಹೇಳೋದೇನು, ನಾವು ಇಲಾಖೆ ಕಡೆಯಿಂದ ಹೋಗ್ತಿದ್ದೀವಿ, ಸರ್ಕಾರದ ದುಡ್ಡಲ್ಲಿ ಹೋಗ್ತಿದ್ದೀವಿ. ಹೌದಾ? ಸರ್ಕಾರದ ದುಡ್ಡಲ್ಲ. ಇದೇ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಮುಖ್ಯಮಂತ್ರಿ ಹೇಳ್ತಾರೆ, ಪರ್ಸ್ನಲ್ ಖರ್ಚಲ್ಲಿ ಹೋಗ್ತಿದ್ದಾರಿ. ಯಾರು ಪರ್ಸ್ನಲ್ ಖರ್ಚಲ್ಲಿ ಹೋಗ್ತಿದ್ದಾರೆ, ಹೋಗಬೇಡಿ ಅಂತೇಳಿ ಹೆಂಗೆ ಹೋಗೋದು, ಹೆಂಗೆ ಹೇಳೋದು ನಾವು? ಈ ಮೂರರಲ್ಲಿ ಯಾವ್ದು ಸತ್ಯ? ಪರ್ಸ್ನಲ್ ಖರ್ಚಲ್ಲಿ ಹೋಗ್ತಿದ್ದಾರೋ, ಸರ್ಕಾರಿ ಖರ್ಚಲ್ಲಿ ಹೋಗ್ತಿದ್ದಾರೋ, ಇಲಾಖೆಯಿಂದ ಈ ಟ್ರಿಪ್ಪು ಪ್ಲಾನ್ ಆಗಿ ಹೋಗ್ತಿದ್ದಾರಾ, ಅಥವಾ DK ಸುರೇಶ್ ಅವರು ಹೇಳಿಯೂ ಹೇಳದಂತೆ ಹೇಳಿದ ಸತ್ಯ? ಯಾರು ಇದನ್ನು ಸ್ಪಾನ್ಸರು ಆರ್ಗನೈಸ್ ಮಾಡಿದ್ದಾರೆ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ಇದು ಸ್ಪಾನ್ಸರ್ಡ್ ಹಾಗೆ ಆರ್ಗನೈಸ್ ಟ್ರಿಪ್ ಆಗಿತ್ತಾ? ಈಗೇನೋ ಸುರ್ಜೇವಾಲಾ ಅವ್ರು ಕಾಲ್ ಮಾಡಿದ್ದಾರಂತೆ, ಹೋಗಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಬಟ್ DK ಶಿವಕುಮಾರ್ ಅವರು ದೆಹಲಿ ಫ್ಲೈಟ್ ಹತ್ತದ ಇದ್ದ ಹಾಗೆ ಕೆಲ ಶಾಸಕರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಎನ್ನಲಾಗ್ತಾ ಇರುವ ಶಾಸಕರು ಈ ದಿಢೀರ್ ಫಾರಿನ್ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಬಿಜೆಪಿ ವಕ್ತಾರರಾದ ಗೋವಿಂದ ರಾಜು ಅವರಿದ್ದಾರೆ, JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮಗೆ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾನು ಆಗಲೇ ಹೇಳಿದೆ, ನಾವು ಖುದ್ದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರನ್ನೇ ಮಾತನಾಡಿಸಿದ್ವಿ. ಕೋಪ ಮಾಡಿಕೊಂಡ್ರು, ಬಟ್ ಏನು ಹೇಳಬೇಕು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಂಬಿಡಿ, ಆದಮೇಲೆ ನೀವು ಉತ್ತರ ಕೊಡಿರಂತೆ. ವೆಂಕಟೇಶ್ ಅವ್ರದ್ದು ಸಚಿವರದ್ದು ಬೈಟ್. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ಟರಂಗ ಶೆಟ್ಟಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರನ್ನ ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಒಳ್ಳೆ ಕಚ್ಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ವ, ನಡೀರಿ. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ಟರಂಗ ಶೆಟ್ಟಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರನ್ನ ಕೇಳೋಗಿ ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಒಳ್ಳೆ ಕಚ್ಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ವ, ನಡೀರಿ. ಆಯ್ತು ನಟರಾಜ್ ಗೌಡ್ರಿ, ಯಾಕೆ ಎಷ್ಟು ಕನ್ಫ್ಯೂಷನ್? ಹೋಗ್ಲಿ, ನಮಗೆ ಹೇಳ್ಬಿಡಿ, ನಾವು ಯಾರನ್ನು ಕೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೆ ಅಂತಂದ್ರೆ ಮಾಧ್ಯಮದವ್ರಿಗೆ. ಇಲ್ಲ, ಈಗ ನಮಗೂ ಬಂದಿದ್ದು, ನಾನು ಒಬ್ಬರು ಶಾಸಕರನ್ನ ಕೇಳಿದೆ, ಯಾರು ಲಿಸ್ಟಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಇತ್ತು, ಅವ್ರು ಒಬ್ಬರು ಶಾಸಕರು ಕೇಳಿದೆ, ಏನಪ್ಪ ಹೋಗ್ತಾ ಇದ್ದೀರಾ ಅಂತ. ಹೌದು, ಹೋಗ್ತಾ ಇದ್ದೀವಿ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದ್ದೀವಿ. ಆದರೆ ಇದು ಸರ್ಕಾರಿ ವೆಚ್ಚ, ಪಶುಸಂಗೋಪನಾ ಇಲಾಖೆ ವೆಚ್ಚ ಆ ಥರ ಇಲ್ಲ, ನಮ್ಮದೇ ಸ್ವಂತ ವೆಚ್ಚ. ಬಟ್ ಇದನ್ನು ನಾವು ಅಲ್ಲಿ ಹೋಗಿ ರೈತರು ಏನು ಮಾಡ್ತಾರೆ, ಪಶುಸಂಗೋಪನೆ ಹೆಂಗೆ ಮಾಡ್ತಾರೆ ಅದನ್ನು ಕೂಡ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತೀವಿ, ಅಧ್ಯಯನಕ್ಕಂತ ಹೋಗ್ತೀವಿ ಅಂತ ಒಬ್ಬರು ಶಾಸಕರು ಹೇಳಿದ್ರು. ಆದರೆ ಇದರೊಳಗೆ ಸರ್ಕಾರದ ವೆಚ್ಚ ಇಲ್ಲಿ ಅಥವಾ ಯಾರೋ ಆರ್ಗನೈಸ್ ಮಾಡಿದ್ದಾರೆ, ಯಾವುದೋ ಇದೆ ಅಂತ ಹೇಳಿಲ್ಲ. ಬಜೆಟ್ಗೆ ಮುಂಚೆ ಒಂದು 15 ದಿನ ಹೋಗಿ ಬರೋಣ ಅಂತ ಒಂದು ಮುಂಚೆಯಿಂದ ಚರ್ಚೆ ನಡೀತಾ ಇತ್ತು. ನಾವೆಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಹೋಗಿ ಬರ್ತೀವಿ. ಇನ್ನು ಅಕಸ್ಮಾತ್ ಏನಾದ್ರು ಇದೇನೋ ಮಾಧ್ಯಮದಲ್ಲೆಲ್ಲ ಗೊಂದಲ ಬರ್ತಾ ಇದೆ, ಆ ಥರ ಗೊಂದಲ ಬಂದು ಹೋಗಬೇಡಿ ಅಂತ ಏನಾದ್ರು ಸೂಚನೆ ಬಂದರೆ ನಾವು ಹೋಗಲ್ಲ, ಅಥವಾ ಏನು ಗೊಂದಲ ಇಲ್ಲ ಹೋಗಿ ಬನ್ನಿ ಅಂತ ಅಂದರೆ ನಾವು ಹೋಗಿ ಬರ್ತೀವಿ, ಈ ಥರ ಸ್ಪಷ್ಟವಾಗಿ ಒಬ್ಬರು ಶಾಸಕರು ಹೇಳಿದ್ರು. ಹಾಗಾಗಿ ಇದರೊಳಗೆ ಏನು ಗೊಂದಲ ಇಲ್ಲ. ಇದು ಇಲಾಖೆಯಿಂದ, ಪಶುಸಂಗೋಪನಾ ಇಲಾಖೆಯಿಂದ ಮಾಡಿರೋಂಥದ್ದಲ್ಲ, ಅಥವಾ ಯಾರೋ ಒಬ್ಬರು ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗುವಂಥದ್ದಲ್ಲ. ವೈಯಕ್ತಿಕವಾಗಿ ಎಲ್ಲ ಶಾಸಕರು ಯಾರ್ಯಾರಿಗೆ ಒಂದು ಅಧ್ಯಯನಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಈ ಮೋಜು ಮಸ್ತಿಗಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಇದು ಅಧ್ಯಯನಕ್ಕಂದ್ರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಒಳ್ಳೆ ಪಶುಸಂಗೋಪನೆಗೆ ಸರ್ ಎಲ್ಲರಿಗೂ ಆಸಕ್ತಿ ಇದೆಯಾ? ಪಶುಸಂಗೋಪನೆ, ಕೃಷಿ, ಇದರಲ್ಲಿ ಎಲ್ಲರಿಗೂ ಆಸಕ್ತಿ ಇದ್ದು ಎಲ್ಲರೂ ಅದನ್ನ ಕಲ್ತು ಬಂದು ಅವರವರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಷ್ಟು ಆಸಕ್ತಿಯಿಂದ ಹೋಗ್ತಿರೋದು, ಅಥವಾ ನಮ್ಮಲ್ಲಿ ಇಲ್ಲದೆ ಇರೋದೇನಾದ್ರೂ ಅಲ್ಲಿ ವಿಶೇಷವಾಗಿ ಸಿಗುತ್ತೆ ನಾಲೆಡ್ಜ್
ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಿದ್ದ ಅಂತ. ಖಂಡಿತವಾಗಿ ಈಗ ನನಗೆ ಅವ್ರು ಒಬ್ಬೊಬ್ರು ವೈಯಕ್ತಿಕ ಅಂದರೆ ಯಾರಾದರೂ ಒಬ್ರು ಅಧ್ಯಯನಕ್ಕೆ ಹೋದ್ರೆ ಜೊತೆಲಿ ಹೋದವರು ಸುಮ್ಮನೆ ಕೂತ್ಕೊಂಡು ಮೋಜು ಮಸ್ತಿ ಮಾಡೋಕ್ಕಾಗಲ್ಲ. ಅಧ್ಯಯನದಲ್ಲಿ ಅವರು ಭಾಗಿಯಾಗಬೇಕು, ಅವ್ರಿಗೆ ಎಷ್ಟು ಅರ್ಗಿಸ್ಕೊಳ್ಳೋಕೆ ಸಾಧ್ಯ, ಕಲಿಲಿಕ್ಕೆ ಸಾಧ್ಯ ಸಮೇತ ಹೊರಟಿದ್ರಂತೆ ಸರ್. ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇತ್ತಾ? ಇಲ್ಲ, ಅದು ನೋಡಿ ಈಗ ಕೃಷಿ ಸಂಗೋಪನೆ 24/7 ಅಧ್ಯಯನ ಮಾಡ್ತಾರಲ್ಲ, 24/7 ಕೂಡ ಯಾರೂ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಓದಿದ ಕಡೆ ಎಲ್ಲಿ ಹೋಗ್ತಾರೆ ಅಲ್ಲಿ 4 ಅವರು 6 ಅವರು ನಿಜವಾಗ್ಲೂ ಅಧ್ಯಯನ ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೆ ವಿಷಯ. ಅಕಸ್ಮಾತ್ ಏನಾದ್ರು ಶಾಸಕರುಗಳೆಲ್ಲ ನಿಜವಾಗ್ಲೂ ಆಸಕ್ತಿ ಇದ್ದು ಪಶುಸಂಗೋಪನೆ, ಕೃಷಿ ಇದ್ರ ಬಗ್ಗೆ ಅಲ್ಲಿ ಏನು ಟೆಕ್ನಾಲಜಿ ಇದೆ, ಏನು ಕಲಿಬಹುದು ಅಥವಾ ಇಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಆಸಕ್ತಿ ಇದು ನಿಜವಾಗ್ಲೂ ಹೋಗಿದ್ರೆ ಅದರೊಳಗೆ ಯಾರೂ ಅಭ್ಯಂತರ ಮಾಡಂಗಿಲ್ಲ. ಆಮೇಲೆ ನಿಜವಾಗ್ಲೂ ಒಳ್ಳೆ ಉದ್ದೇಶ ಅದು. ಹೋಗಿ ಬಂದ್ರೆ ಸರ್ಕಾರ ಬೇಕಾದ್ರೆ ಅದನ್ನ ಆಯೋಜನೆ ಮಾಡಿದ್ರು ಒಳ್ಳೇದೇ. ಬಟ್ ಯಾರು ಇಂಡಿವಿಜುವಲ್ ಶಾಸಕರು ಹೋಗ್ತಾ ಇದ್ದಾರೆ ಸಂತೋಷ ಪಡುವಂತ ವಿಷಯ. ನಿಜ. ಬಟ್ ಸುಳ್ಳು ಯಾಕೆ ಹೇಳ್ಬಿಟ್ರು ಅಂತ ಸಮೀವುಲ್ಲಾ ಸರ್, ಯಾಕಂದ್ರೆ ನಾವ್ ಈಗ ಸಚಿವರನ್ನ ಮಾತನಾಡಿಸಿದಾಗ ಏನ್ ಹೇಳಿದ್ರು, ನಾನು ಹೋಗ್ತಿಲ್ಲ, ನನಗ್ ಗೊತ್ತಿಲ್ಲ. ಬಟ್ ಇದೊಂದು ಕಾಪಿ ಸರ್, ನಾವು ನೆನ್ನೆನೂ ಪ್ಲೇ ಮಾಡಿದ್ವಿ. ನಾನು ನಟರಾಜ್ ಗೌಡ್ರು ಕೊಡ್ತೀನಿ. ಇದೇನಂದ್ರೆ ಲಿಸ್ಟ್ ಆಫ್ ಮಿನಿಸ್ಟರ್ಸ್ ಅಂಡ್ ಮೆಂಬರ್ಸ್ ರಿಕ್ವೆಸ್ಟೆಡ್ ಫಾರ್ ಪರ್ಮಿಷನ್ ಅಂಡ್ NOC ಟು ಫಾರಿನ್ ಟೂರ್ ಇನ್ ದ ಕಂಟ್ರೀಸ್ ಆಫ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಮೊದಲ ಹೆಸರು ಯಾವುದು ಗೊತ್ತಾ ಸರ್? ಎನ್ ವೆಂಕಟೇಶ್, ಆನರಬಲ್ ಮಿನಿಸ್ಟರ್ ಫಾರ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಸಿರಿಕಲ್ಚರ್. ನನಗೆ ಗೊತ್ತೂ ಇಲ್ಲ, ನಾನು ಹೋಗೋದು ಇಲ್ಲ ಅನ್ನೋರು NOCಗೆ ಅಪ್ಲಿಕೇಶನ್ ಯಾಕೆ ಹಾಕ್ತಾರೆ ಸಮೀವುಲ್ಲಾ ಸರ್? ಈಗ ನಾನು ಇಲ್ಲಿ ಬರೋದಕ್ಕಿಂತ ಮೊದಲು ಪುಟ್ಟರಂಗ ಶೆಟ್ಟರನ್ನು ಮಾತಾಡಿಸ್ಕೊಂಡ್ ಬಂದೆ. ಯಾಕಂದ್ರೆ ಅಪ್ಡೇಟ್ ಏನಾಗಿದೆ, ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ಈ ಥರದ್ದೆಲ್ಲ ಡಿಸ್ಕಷನ್ಗೆ ಬಂದಿತ್ತಲ್ವಾ. ಸೊ ಅವ್ರು ಸಿಕ್ಕಿದ್ರು ನನಗೆ, ಊರಲ್ಲೆಲ್ಲೋ ಇದ್ರು, ಸಿಕ್ಕಿದ್ರು. ಇಲ್ಲ, ಒಂದು 25 ಜನ ಪಶುಸಂಗೋಪನೆ ಇಲಾಖೆಯಿಂದ ಹೋಗ್ಬೇಕು ಅಂತ ತೀರ್ಮಾನ ಆಗಿತ್ತು. ಇಲಾಖೆಯಿಂದ ಹೋಗ್ಬೇಕು ಅಂತ ತೀರ್ಮಾನ ಆಗಿತ್ತು. ವೆಂಕಟೇಶ್ ಅವರೆಲ್ಲ ಹೇಳಿ ಎಲ್ಲ 25 ಜನ ಹೋಗೋದು ಅಂತ. ನೀವು ಕ್ಯಾನ್ಸಲ್ ನೀವು ಗಲಾಟೆ ಮಾಡ್ಬಿಟ್ರಲ್ಲ ನೀವು ಮೀಡಿಯಾದಲ್ಲಿ. ವೆಂಕಟೇಶು ಕೈ ಎತ್ಬಿಟ್ರು. ಅಂದ್ರೆ ಈಗ ನಾವು ನಮ್ ದುಡ್ಡಲ್ಲಿ ನಾವು ಹೋಗ್ತಿದೀವಿ. ನಮ್ ದುಡ್ಡಲ್ಲಿ ನಾವು ಹೋಗೋದಕ್ಕೆ ನಾವು ಹೋಗ್ತಿರೋದ್ರಿಂದ ಒಂದು 15 ಜನ ಹಿಂದೆ ಸರಿದಿದ್ದಾರೆ. 15 ಜನ ಹಿಂದೆ ಸರಿದಿದ್ದಾರೆ ಅಂದ್ರೆ ಒಂದು 30 ಜನ ಹೆಚ್ಚು ಕಮ್ಮಿ ಬರಬೇಕು ಅಂತ ತೀರ್ಮಾನ ಆಗಿತ್ತು. ಅದರಲ್ಲಿ ಒಂದು 15 ಜನ ಆಯ್ತು ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅಲ್ಲ, ಸುರ್ಜೇವಾಲಾ ಅವರು ನಿಮ್ಮ ವಿದೇಶ ಯಾತ್ರೆಗೆ ಕಡಿವಾಣ ಹಾಕಿದಾರಲ್ಲ ಅಂತ ನಾನು ಕೇಳಿದೆ. ಇಲ್ಲ, ನಾವು ಪರ್ಸನಲ್ ಆಗಿ ಹೋಗೋದಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರು? ನಾವು ಪರ್ಸನಲ್ ಆಗಿ ಹೋಗೋರಿಗೆ ಕಡಿವಾಣ ಹಾಕೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ. ಪರ್ಸನಲ್ ಆಗಿ ಹೋಗೋರು ಹೋಗ್ತಿಲಿ. ಮತ್ತೆ ಇನ್ನು ಉಳಿದವ್ರು ಏನೆಲ್ಲ ಬರ್ತಿದ್ದಾರೆ ಅವ್ರು ಕೆಲವರು ಪರ್ಸನಲ್ ಆಗಿ ಬರ್ತಾರೆ. ನಿಗಮ ಮಂಡಳಿ ಅಧ್ಯಕ್ಷರು ನಿಗಮಗಳಿಂದ ದುಡ್ಡು ತಗೊಂಡು ಹೋಗ್ತಿದ್ದಾರೆ. ಇಲ್ಲ ಸರ್, ಇದು ಪುಟ್ಟರಂಗ ಶೆಟ್ರೆ ಕನ್ಫರ್ಮ್ ಮಾಡ್ಲಿ. ಸರ್ಕಾರಿ ಪ್ರಾಯೋಜಿತ ಟೂರ್ ಅಲ್ಲ, ಇಲಾಖೆಯಿಂದ ಕಳಿಸ್ತಿರೋದಲ್ಲ, ಪರ್ಸನಲ್ ಆಗಿ ಹೋಗ್ತಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಇಲ್ಲ, ಕರೆಕ್ಟ್ ಇಂಟ್ರೆಸ್ಟಿಂಗ್ ಸರ್. ನಿಗಮ ಮಂಡಳಿಯ ಅಧ್ಯಕ್ಷರುಗಳು ನಿಗಮ ಮಂಡಳಿಯಿಂದ ದುಡ್ಡನ್ನು ತೆಗೆದುಕೊಂಡು, ಹೌದು, ನನಗೆ ಅವ್ರು ಹೇಳಿದ್ದು ಈಗ ನನಗೇನಂತ ಅವ್ರು ಬಾರಿ ನೀವು ಓದೇನು ಅವರು ಹೇಳಿದ್ದನ್ನ ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಪ್ರಿಪೇರ್ ಆಗ್ಬೇಕಿತ್ತು. ಈಗ ಹೀಸ್ ದಿ ಅಥಾರಿಟಿ ಆಫ್ ಮ್ಯಾನ್. ಆಮೇಲೆ ವೆಂಕಟೇಶ್ ಅವರಿಗೂ ಕೂಡ ಕಾಲ್ ಮಾಡಿದೆ ನಾನು ಕೇಳೋಣ ಅಂತ ಹೇಳಿ. ಅವ್ರು ಫೋನ್ ರಿಸೀವ್ ಮಾಡ್ಲಿಲ್ಲ. ಇಷ್ಟಾಗಿ ಬಂತು. ನಂಬರ್ 1. ನಂಬರ್ 2, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಮಿಟಿಗಳಲ್ಲಿ ಫಾರಿನ್ ಟೂರಿಗೆ ಹೋಗಿದ್ದು ನೋಡಿದ್ದೀನಿ. ಅದರಲ್ಲಿ MLCಗಳಿರ್ತಾರೆ, ಆಮೇಲೆ ಪ್ರತಿಪಕ್ಷ ಶಾಸಕರು ಕೂಡ ಇರ್ತಾರೆ, ಡೆಲಿಗೇಷನ್ ಇರುತ್ತೆ. ತುಂಬಾ ಸರಿ ಫಾರಿನಿಗೆ ಹೋಗೋ ವಿಚಾರದಲ್ಲಿ ಸ್ಪೀಕರು ಮತ್ತೆ ಕೌನ್ಸಿಲ್ ಚೇರ್ಮನ್ ನಡುವೆನೆ ಜಗಳ ಆಗಿ ಅದು ದೊಡ್ಡ ರಂಪ ಆಗಿ ಕಡೆಗೆ ಒಂದು ಡೆಲಿಗೇಷನ್ ಅನ್ನ ಹೊರಟ್ಟಿ ಅವ್ರು ಲೀಡ್ ಮಾಡ್ತಾರೆ, ಇನ್ನೊಂದು ಡೆಲಿಗೇಷನ್ ಅನ್ನ UT ಖಾದರ್ ಅವ್ರು ಲೀಡ್ ಮಾಡಿದ ಉದಾಹರಣೆ ಕೂಡ ಇದೆ. ಹೀಗಾಗಿ ಬರೀ ರೂಲಿಂಗ್ ಪಾರ್ಟಿ ಮೆಂಬರ್ಸ್ಗಳನ್ನು ಮಾತ್ರ ಫಾರಿನ್ ಜಂಕೆಟಿಗೆ ಕರ್ಕೊಂಡು ಹೋಗೋದಿದೆಯಲ್ಲ, ಇದೊಂದು ಅಸಾಧಾರಣವಾದ ವಿಶೇಷವಾದ ಒಂದು ಪ್ರಕರಣ ಅಂತ. ಆಕ್ಚುಲಿ ಹಿಂದೆ ಅಂದ್ರೆ ಇದು ಯಾವಾಗ ಮೂಲಭೂತವಾಗಿ ಪ್ಲಾನ್ ಆಗಿತ್ತು ಅವಾಗ ಸರ್ವಪಕ್ಷ ಅಂತಲೇ ಆಗಿತ್ತಂತೆ ಸರ್. ನನ್ನ ಮಾಹಿತಿ ತಪ್ಪಿದ್ರು ಇರಬಹುದು. ಬಟ್ ಈಗ ಕಾಂಗ್ರೆಸ್ನಲ್ಲೂ ಕೆಲವರು ಅನುಮಾನ ಯಾಕೆ ಬರುತ್ತೆ ನಟರಾಜ್ ಗೌಡ್ರೆ, ನಾನು ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನನ್ನ ಅನುಮಾನಕ್ಕೆ ಏನ್ ಕಾರಣ ಆಗ್ತಿದೆ ಸರ್ ನಿಮ್ ಗಮನಕ್ಕೂ? DK ಸುರೇಶ್ ಅವ್ರನ್ನು ಕೂಡ ನಾವು ಕುತೂಹಲದಿಂದ ಪ್ರಶ್ನೆ ಮಾಡಿದ್ವಿ ಮಾಧ್ಯಮದವರು. ಏನ್ ಸರ್ ಏನೋ ಫಾರಿನ್ ಟ್ರಿಪ್ಪಿಗೆ ಹೊರಟಿದ್ದಾರಲ್ಲ, ಅವ್ರ ರಿಯಾಕ್ಷನ್ ಕೇಳಿಸ್ಕೊಂಡ್ರೆ ಅಂದ್ರೆ ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ ಅನ್ನೋ ಅನುಮಾನ ಯಾಕೆ ಬರಬಾರ್ದು ಅಂತ. DK ಸುರೇಶ್ ಅವ್ರ ಹೇಳಿಕೆ ಗಮನಿಸಿ ನನಗೆ ಬಂದಿರೋ ಅನುಮಾನ ಅಂದ್ರೆ ಮಾಧ್ಯಮದವ್ರಿಗೆ ಬಂದಿರೋ ಅನುಮಾನ ಸರಿನಾ ತಪ್ಪ ಅಂತ ಹೇಳಿ ಆಮೇಲೆ ಬಿಜೆಪಿ ವಕ್ತಾರರು ಉತ್ತರ ಕೊಡ್ತಾರೆ. DK ಸುರೇಶ್ ಅವರ ಹೇಳಿಕೆ ಅವ್ರ ಹೇಳಿಕೆ ಅದು ಗೊತ್ತಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಅದು ಗೊತ್ತಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ,
ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಅದು ಗೊತ್ತಿಲ್ಲ ಯಾರು ಹೋಗ್ತಾ ಇದ್ದಾರೆ, ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರನ್ನ ಕೇಳಬೇಕು. DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಅಧ್ಯಯನ ಪ್ರವಾಸ ಮಾಡಬೇಕಾದ್ರೆ ಸಹಜವಾಗಿ ಭೈರತಿ ಬಸವರಾಜ್ ಅವರ ಪಾಠ ಅಲ್ಲಲ್ಲ, ಅದು ಹೇಳೋಣ, ಉತ್ತರ ಕೊಡ್ತೀನಿ ಅದಕ್ಕೂ. ಅಧ್ಯಯನ ಅಂತ ಈಗ ವಿಚಾರ ಚರ್ಚೆಗೆ ನಮ್ಮನ್ನು ಕರೆದಿದ್ದೀರಾ, ಮೊದಲು ಅದು ವಿಚಾರವಾಗಿ ಚರ್ಚೆ ಮಾಡ್ತೀನಿ, ತದನಂತರ ಅದಕ್ಕೂ ಹೇಳಿಕೆ ಕೊಡುವಂಥದ್ದು ಮಾಡೋಣ. ಅಧ್ಯಯನ ಅಂತಂದಾಗ ಆ ಕಮಿಟಿನಲ್ಲಿ ಒಬ್ಬ ಆಫೀಸರು, IAS ಆಫೀಸರ್ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹಜವಾಗಿ ಹೋಗೋಂಥದ್ದು. ನಿನ್ನೆಯಿಂದ ಇದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರೇ ಆರ್ಗನೈಸ್ ಮಾಡ್ಕೊಂಡು ಪ್ರವಾಸಕ್ಕೆಲ್ಲ ಒಂದು ಕಡೆ ಹೊರಟಾದ ನಂತರ ಮಾಧ್ಯಮದವ್ರು ಕೇಳೋವಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ದಲೇ ಅದನ್ನು ಹೈಕಮಾಂಡ್ ಅವ್ರಿಗೂ ತೊಗೊಂಡೋಗಿ ಇವತ್ತು ಕ್ಯಾನ್ಸಲ್ ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗೆಲ್ಲ ಒಂದು ಕಡೆ ಕಳ್ತನ ಮಾಡೋದನ್ನ ಪೊಲೀಸರು ಹಿಡ್ಕೊಂಡಾದ್ಮೇಲೆ ಈ ಕಳ್ಳಂಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ಇದೇ ಹೇಳಿದ್ರೆ ಅಲ್ಲಿ ಸಿಗಾಕ್ಸ್ಕೊಂತಾರೆ, ಸುಳ್ಳು ಹೇಳಿದ್ರು ಸಿಗಾಕ್ಸ್ಕೊಂತಾರೆ ಅನ್ನೋದು ಭಾಳ ಸ್ಪಷ್ಟತೆಯಿಂದ ಇರೋದ್ರಿಂದ ಬಹುಶಃ ಈ ರೀತಿ ಹೇಳಿಕೆಗಳು ಕಾಂಗ್ರೆಸ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ರೀತಿ ಈ ರೀತಿ ಇವತ್ತು ಹೇಳಿಕೆಗಳು ಕಾಣಿಸ್ತಾ ಇದೆ. ಬೇರೆ ಏನಾದ್ರೂ ಉದ್ದೇಶಗಳು ಕಂಡು ಬರ್ತಾ ಇದೆಯಾ? ಕೇವಲ ಅಧ್ಯಯನಕ್ಕೆ ಮಾತ್ರ ಹೋಗ್ತಿದ್ರಾ ಅಥವಾ ಬೇರೆ ಏನಾದ್ರೂ ಚಟುವಟಿಕೆ ಇತ್ತಾ? ಇದರಿಂದ ಬೇರೆ ಉದ್ದೇಶ ಇಲ್ಲ, ಇದು ಹೆಸರಿಗೆ ಮಾತ್ರ ಅಧ್ಯಯನ ಕಮಿಟಿ ಮೇಡಮ್. ಇದರಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನಂದ್ರೆ, ನಿನ್ನೆ ಆಲ್ರೆಡಿ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಏನು ಒಂದು ಮ್ಯೂಸಿಕಲ್ ಚೇರ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗಿತ್ತಲ್ಲ, ಈ ಮ್ಯೂಸಿಕಲ್ ಚೇರ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತಿಂಗಳಿಗೆ ಒಂದೊಂದ್ಸರಿ ಸ್ಟಾರ್ಟ್ ಆಗುತ್ತೆ ಈ ಆಟ. ಇಲ್ಲಿ ನನಗೆ ಚೇರ್ ಬೇಕು ಅಂತ ಅವ್ರು ಓಡೋಗ್ತಾರೆ. 15 ದಿನ ಆಗ್ತಿದ್ದಂಗೆ ಅವರಿಂದ ಬೆಂಗಳೂರಿಗೆ ಬರ್ತಿದ್ದಂಗೆ ಇವ್ರು ಸಿದ್ದರಾಮಯ್ಯನ ನಾನು ಹೈಕಮಾಂಡ್ ಭೇಟಿ ಮಾಡಬೇಕು, ಚೇರ್ ಉಳಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೋಗ್ತಾರೆ. ಇದೇ ರೀತಿ ಮಾಡ್ಬಿಟ್ಟು ರಾಜ್ಯ ಜನತೆಗೆ ಯಾಮಾರಿಸ್ತಾರೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಒಬ್ಬ ಶಾಸಕನಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಕೆಲಸ ಇಲ್ಲ ಅನ್ನೋದೊಂದು ಪ್ರೂವ್ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಹಣವನ್ನು ಕೊಡದಲೆ ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು, ಎಲ್ಲ ಶಾಸಕರು ಒಟ್ಟಾಗಿ ಇವತ್ತು ಕೆಲಸ ಇಲ್ದಲೆ ಖಾಲಿ ಕೂತಿರೋದ್ರಿಂದ ಎಲ್ಲ ಒಂದ್ ಕಡೆ ಅಧ್ಯಯನಕ್ಕೆ ಅಂತ ಹೆಸರು ಹೇಳ್ಬಿಟ್ಟು ಒಂದು ಪ್ರವಾಸ ಕೈಗೊಂಡ್ರ. ಯಾಕೆಂದ್ರೆ ಇವತ್ತು ಸಿದ್ದರಾಮಯ್ಯನವರು ಅನುದಾನ ಕೊಟ್ಟಿದ್ರೆ ಬಹುಶಃ ಅವ್ರ ಕ್ಷೇತ್ರದಲ್ಲಿ ಕೂತ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ಕಾಗ್ತಾ ಇದ್ರು. ಇವತ್ತು ಶಾಸಕರೆಲ್ಲ ಅವ್ರದೇ ಶಾಸಕರು ಹೇಳ್ದಂಗೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಕೆಲಸ ಇಲ್ಲ. ಯಾಕೆಂದ್ರೆ ಇವ್ರು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಗ್ಯಾರಂಟಿ ಒಂದು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆ ಗ್ಯಾರಂಟಿ ಮೇಂಟೈನ್ ಮಾಡೋಕ್ಕೂ ಸಂಬಳ ಕೊಟ್ಟು ಮೇಂಟೈನ್ ಮಾಡೋ ಒಂದು ಅಧಿಕಾರಿಗಳ ರೀತಿಯಲ್ಲಿ ಪಕ್ಷದವ್ರನ್ನೇ ಅಪಾಯಿಂಟ್ ಮಾಡಿರೋದ್ರಿಂದ ಇವ್ರಿಗೆ ಯಾವುದೇ ಕೆಲಸ ಇಲ್ಲ. ಆ ರೀತಿ ಇರೋದ್ರಿಂದ ಬಹುಶಃ ಇವರೆಲ್ಲ ಒಂದು ಕಡೆ ಸುತ್ತಾಕಂಡೆ ಆಸ್ಟ್ರೇಲಿಯಾ ಅಂದರೆ ಭಾಳ ಚೆನ್ನಾಗಿದೆ, ನ್ಯೂಜಿಲೆಂಡ್ ಅಂದರೆ ಭಾಳ ಚೆನ್ನಾಗಿದೆ, ಆ ರೀತಿಯ ಒಂದು ಮನಸ್ಥಿತಿಯಿಂದ ಹೋಗಿದ್ದಾರೆ. ಇಲ್ಲೆಲ್ಲ ಒಂದು ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನಕ್ಕೆ ಹೋಗ್ಬಿಟ್ಟು ನಾವು ಹೇಗೆ ಹಾಲು ಕರಿಬೇಕು, ಮೇವು ಹಾಕ್ಬೇಕು ಅಂತ ಹೋಗಿರೋದಲ್ಲ ಮೇಡಮ್. ಇದನ್ನ ಎಲ್ಲೋ ಒಂದು ಕಡೆ ಒಂದು ಬಣವಾಗಿ ಪರಿವರ್ತನೆ ಮಾಡ್ಕೊಂಡು ಬೇರೆ ದೇಶದಲ್ಲಿದ್ದರೆ ಇದನ್ನ ಎಲ್ಲೋ ಒಂದು ಕಡೆ ಮ್ಯೂಸಿಕಲ್ ಚೇರ್ಗೆ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿರ್ತಕ್ಕಂಥ ಪ್ರಯತ್ನ ಬಿಟ್ಟರೆ ಇಲ್ಲಿ ಒಟ್ಟು ಏನಂದರೆ ಇವತ್ತು ಈ ಸರ್ಕಾರಕ್ಕೆ ರಾಜ್ಯ ಜನತೆಯ ಬದ್ಧತೆ ಇಲ್ಲ. ಕೇವಲ ಇವ್ರಿಗೆ ಇಷ್ಟ ಬಂದಂಗೆ ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಈ ರೀತಿ ಆರೋಪಗಳು ಬಂದಾಗ ಎಲ್ಲ ಒಂದು ಕಡೆ ರಾಜ್ಯ ಜನತೆಯ ಗಮನನ ಬೇರೆ ಸೆಳ್ಕೊಂಡು ನುಸುಳುವಂತ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ರೆ ಒಟ್ಟಾಗಿ ಏನಂದ್ರೆ ಈ ರಾಜ್ಯದ ಜನತೆಗೆ ಯಾಮಾರಿಸ್ತಕ್ಕಂತ ಒಂದು ದಪ್ಪ ಚರ್ಮದ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ನಮಗೆ ಬಂದ ಮಾಹಿತಿ ತಪ್ಪಿದ್ರೆ ನಟರಾಜ್ ಗೌಡರು ಸರಿಪಡಿಸಲಿ, ನಾವು ತಿತ್ಕೊಂಡು ಸುದ್ದಿ ಪ್ರಸಾರ ಮಾಡೋಣಂತೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದವರು ಫಾರಿನ್ಗೆ ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೆ DK ಶಿವಕುಮಾರ್ ಅವರ ಬಣದವರು ರೆಸಾರ್ಟ್ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತಕ್ಕಂತೆ ಸುದ್ದಿ ಸರ್. ಆಮೇಲೆ ಫೇಕ್ ನ್ಯೂಸ್ ಅಂತ ಹೇಳಿ ಕೇಸ್ ಹಾಕೋದು ಬೇಡ ಅಂತಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಪಶುಸಂಗೋಪನೆ ಅಧ್ಯಯಕ್ಕಿಂತ ಹೆಚ್ಚಾಗಿ ಬಣದ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗಿದ್ದ ಟ್ರಿಪ್ ಅನ್ನೋ ಮಾಹಿತಿ ಬಂತು. ನೋಡಿ ಮೇಡಮ್, ನಾವು ಹಿಂದೆ ರಾಜಣ್ಣ ಅವರು ಒಂದು ಮಾತು ಹೇಳಿದ್ರು, ನವೆಂಬರ್ 20ಗೆ ಒಂದು ಕ್ರಾಂತಿ ಆಗುತ್ತೆ ಅಂತ. ಅವತ್ತಿಗೆ ಒಂದು ಶೀಘ್ರವಾಗಿ ಒಂದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಟ್ಟು ಆ ತಿಂಗಳು ಮತ್ತು ಆ ಸಮಯ. ಅದಾದ ನಂತರ ಎಲ್ಲ ಒಂದು ಕಡೆ ಸ್ಲೋ ಆದರು. ಮತ್ತೆ ಈಗ ಫೆಬ್ರವರಿನಲ್ಲಿ ಮತ್ತೆ ಅದು ಪ್ರಾರಂಭ ಮಾಡಿದ್ದಾರೆ. ಏನಕ್ಕೆ ಅದು ಸ್ಟಾಪ್ ಆಯಿತು, ಫುಲ್ ಸ್ಟಾಪ್ ಆಯಿತು ನಿಮಗೂ ಗೊತ್ತಿದೆ. ತಿಂಡಿ ಕರೆದ್ರು, ಇವರು ಅವ್ರ ಮನೆಗೆ ಊಟಕ್ಕೆ ಹೋದರು, ಅಲ್ಲೇನೋ ಒಂದಾಯಿತು, ಒಂದು ಚರ್ಚೆ ಆಯಿತು. ಏನು ಚರ್ಚೆ ಆಯಿತು ಅಂತ ನಮಗೇನು ಗೊತ್ತಿಲ್ಲ. ಅವ್ರೇನು ಹೇಳಿಲ್ಲ, ಊಟ ಮಾಡಿದ್ರೆ ಇವ್ರು ತಿಂಡಿ ತಿಂದು ಅಂತ ಹೇಳಿದ್ರು. ಇದಾದಮೇಲೆ ಈಗ DK ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಿದೆ ಅಂದರೆ, ಇಲ್ಲ ಮಾಡು ಇಲ್ಲವೇ ಮಡಿ ಹೋರಾಟ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ದೆಹಲಿಗೆ ಹೋಗಿರೋದು ನಿಜ. ಆದರೆ ಹೈಕಮಾಂಡ್ನ ನಾವು ಗಮನಿಸಿದಾಗ ಕಾಂಗ್ರೆಸ್ನ ಹೈಕಮಾಂಡು ಇದುವರೆಗೆ ಕಳೆದ 2.5 ವರ್ಷದಲ್ಲಿ ಯಾವುದೇ ತೀರ್ಮಾನವಾಗಲಿ ತನ್ನ ಹೇಳಿಕೆಯನ್ನು ಪ್ರಕಟ ಮಾಡಿಲ್ಲ. ಆದರೆ ಹೈಕಮಾಂಡ್ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಯಿತು, ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕಾಯಿತು. ಅದು ಇವತ್ತವರೆಗೂ ಮಾಡಿಲ್ಲ. ಕಾರಣ ಏನಪ್ಪ ಅಂತಂದರೆ ಹೈಕಮಾಂಡ್ನಲ್ಲಿ 2 ವರ್ಗ ಆಗಿದೆ. 2 ವರ್ಗ. ಒಂದು ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಂದು ಕಡೆ ಆದರೆ ರಾಹುಲ್ ಗಾಂಧಿ ಅವರು ಒಂದು ಕಡೆ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ತೀರ್ಮಾನ ಮಾಡದೆ ಕೇವಲ ಈ ರಾಜ್ಯದ ಮಾಹಿತಿಯನ್ನು ಪೋಸ್ಟ್ ಮ್ಯಾನ್ ರೀತಿ ರವಾನೆ ಮಾಡ್ತಕ್ಕಂಥವ್ರಾಗಿದ್ದಾರೆ ಹೊರತು ಯಾವುದೇ ತೀರ್ಮಾನವನ್ನ ಈ ಕಾರಣವರೆಗೂ ಮಾಡಿಲ್ಲ. ಮತ್ತೆ ಸ್ವತಃ ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಅವರು ಒಬ್ಬ ಹೈಕಮಾಂಡ್ ನಾವೆಲ್ಲ ಭಾವಿಸಿದೀವಿ, ಆದ್ರೆ ಅವರೇ ಸ್ವತಃ ಹೇಳ್ಬಿಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರು. ಇನ್ನೂ ಮುಂದುವರೆದು ಹೇಳಿದ್ರು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಥಾಸ್ಥಿತಿ ಮುಂದುವರಿತದೆ ಅನ್ನೋ ಮಾತನ್ನು ಕೂಡ
ಹೈಕಮಾಂಡ್ ಅಂದ್ರೆ ಯಾರು? ಹೈಕಮಾಂಡ್ ಅಂದ್ರೆ ಖರ್ಗೆ ಅವರೇ. ಖರ್ಗೆ ಅವ್ರು. ಖರ್ಗೆ ಅವ್ರಿಗೆ ಮಲ್ಲಿಕಾರ್ಜುನ ಮಾತಾಡಕ್ಕೆ ಕೊಡ್ತಾ ಇಲ್ಲ ನೀವು. ಬೇರೆಯವರು ಮಲ್ಲಿಕಾರ್ಜುನ ಖರ್ಗೆ ಅಲ್ಲ ಇಲ್ಲ ಅಲ್ಲೇ ಕಾಂಗ್ರೆಸ್ ನಲ್ಲೇನೆ ಹೈಕಮಾಂಡ್ ನಲ್ಲೇನೆ ಬಣ ಇದೆ ಅಂತ. ಅಲ್ಲ, ಹೈಕಮಾಂಡ್ ಅಂದ್ರೆ ಬೇರೆಯವರು ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು, ಯತೀಂದ್ರ ಆಮೇಲೆ ಸಿದ್ದರಾಮಯ್ಯ DK ಅವರು ಅದು ಇರ್ಬೋದು, ಅದು ಒಂದು ಇದಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವರೇ ಇದನ್ನ ಸಿದ್ದರಾಮಯ್ಯ ಅಂತಾನೂ ಹೇಳಿದ್ದಾರೆ, ಅದು ನಿಜ. ಆದ್ರೆ ಇಲ್ಲಿ ಮನಸ್ಥಿತಿಗಳನ್ನ ಗಮನಿಸ್ತಾ ಇದ್ರೆ ಇವತ್ತಿನವರೆಗೂ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಬಾರಿನೂ ಕೂಡ ಭೇಟಿಗೆ ಅವಕಾಶ ಕೊಡ್ತಿಲ್ಲ. ಜಾರ್ಜ್ ಅಂತವ್ರು ಹೋದ್ರೆ ಇವತ್ತಾಗಿದೆ ಸರ್ ಭೇಟಿ. ಇವತ್ತಾಗಿದೆ ಭೇಟಿ. ಜಾರ್ಜ್ ಅಂತವ್ರು ಹೋದ್ರೆ ಭೇಟಿ ಕೊಟ್ಟರು, ಇವ್ರಿಗೆ ಕೊಟ್ಟಿರ್ಲಿಲ್ಲ. ಫೈನಲಿ ಕೊಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದಂತಹ KC ವೇಣುಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂತ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಮ್ಗೆ ಏನು ಕೇರಳ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಆಗೋದು ಬೇಡ. ಯಾಕೆಂದ್ರೆ ಇಡೀ ದೇಶದಲ್ಲಿ ನಾವು OBC ಬಗ್ಗೆ ಮಾತಾಡ್ತಾ ಇದೀವಿ, OBC ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, OBCಗೆ ನಾವು ಅಧಿಕಾರ ಕೊಡಬೇಕು ಅಂತ ಮಾತಾಡ್ತಾ ಇದೀವಿ. ಆದ್ರೆ OBC ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿನ ತೆಗಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲೂ ಇದೇ ಚರ್ಚೆಗಳು. ಅವರು ಆ ವ್ಯೂಹವನ್ನು ರಚನೆ ಮಾಡಿ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಾಗೆ ಪ್ರಯತ್ನ ಮಾಡಿರ್ಬೋದು. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಇದುವರೆಗೆ ತನ್ನ ಹೇಳಿಕೆಯನ್ನು ದಾಖಲು ಮಾಡದೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕೊಂದು ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಒಂದು ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಚರ್ಚೆ 2.5 ವರ್ಷದಲ್ಲಿ ಆಗ್ತಾ ಇರಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ತಾನು ಏನನ್ನ ಹೇಳ್ಬೇಕು ಅಂತ ಹೇಳಕ್ಕಾಗ್ದೇನೆ ಎಲ್ಲೋ ಒಂದ್ ಕಡೆ ಫ್ಲೈಟ್ ಎಳೆದ್ಬಿಟ್ಟು ಅಲ್ಲಿ ಅವ್ರ ಕಡೆ 5 ನಿಮಿಷ ಇವ್ರ 2 ನಿಮಿಷ ಒಂದು ಕಾಜಿ ನ್ಯಾಯ ಮಾಡ್ದಂಗೆ ಮಾತಾಡ್ಬಿಟ್ಟು ಹೋದ್ರೆ ಇದು ಒಪ್ಸಕ್ಕಂಥದ್ದಲ್ಲ. ಇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ತನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕು ಮತ್ತೆ ಈ ಸಮಸ್ಯೆಯನ್ನು ತೀರ್ಮಾನ ಮಾಡಬೇಕು. ಅಥವಾ ಚರ್ಚೆನೇ ಆಗಿಲ್ವಾ ಅಂತ ಹೇಳ್ಬಿಡಬೇಕು. ಚರ್ಚೆ ಆಗಿಲ್ಲ ಅಂತ. ಫಾರಿನ್ ಟ್ರಿಪ್ ಕೂಡ ಇದೇ ಕುರ್ಚಿ ಕಾದಾಟದ ಭಾಗವಾಗಿ ನಡೆದದ್ದು ಅನ್ನೋ ಆರೋಪ ಕೇವಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರವಲ್ಲ, ವಿರೋಧ ಪಕ್ಷದಿಂದ ವಿಜೇಂದ್ರ ಅವರು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರು ಈ ಟ್ರಿಪ್ ಬಗ್ಗೆ ಮಾತನಾಡಿದ್ದಾರೆ, ಅದನ್ನ ಕೇಳೋಣ. ಅದೇ ಪ್ರಶ್ನೆ ನಟರಾಜ್ ಗೌಡ್ರಿ. ಶಾಸಕರಿಗೆ ಅನುದಾನ ಭಾಗ್ಯ ಕೊಡದೆ ಹೋದರೂ ಸಹ ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಶಾಸಕರುಗಳು ಅಂದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ, ತಮ್ಮ ಬಣದಲ್ಲಿ ಇಷ್ಟು ಮಂದಿ ಶಾಸಕರಿದ್ದಾರೆ ಹುಷಾರ್ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸಲಿಕ್ಕೆ ಅನ್ನೋ ಅರ್ಥದಲ್ಲಿ ಇತ್ತು. ಇಲ್ಲ, ಈಗ ಒಂದು ವಿಜೇಂದ್ರ ಹೇಳಕ್ಕೆ ಮುಂಚೆ ನಮ್ಮ JDS ವಕ್ತಾರರು ಒಂದು ಮಾತು ಹೇಳಿದರು. ಖರ್ಗೆ ಸಾಹೇಬರು ಕೇವಲ ಪೋಸ್ಟ್ ಮ್ಯಾನ್ ಥರ ಇಲ್ಲಿಂದ ಮಾಹಿತಿಯನ್ನು ಕೊಡೋಕೆ ಮಾತ್ರ ಇದ್ದಾರೆ, ಅವ್ರಿಗೆ ಹೈಕಮಾಂಡ್ ಇದ್ದಾರೆ ಅಂತ. ಆಮೇಲೆ 2 ಭಾಗ ಬಣ ಇದೆ, ಹೈಕಮಾಂಡಲ್ಲೇ 2 ಬಣ ಇದೆ ಅಂತ. ಅದು ಭಾಳ ಒಳ್ಳೆ ಸ್ಟೋರಿ ರೈಟರ್ ಅವರು, ಭಾಳ ಚೆನ್ನಾಗಿ ಬರೀತಾರೆ. ಸಿನಿಮಾ ಕಥೆಗಳು ಕೂಡ ಬರೀಬೋದು ಅವರು. ಇದೆಲ್ಲ ಏನೋ ಕಪೋಲ ಕಲ್ಪಿತ ಕಥೆಗಳವೆಲ್ಲ. ಆದರೆ ಒಂದು ಸ್ಪಷ್ಟ ಏನಂದರೆ, ಒಂದು ನಿಮಿಷ ಬರ್ತಾರೆ, ಒಂದು ನಿಮಿಷ ಏನು ಆದರೆ ಆ್ಯಕ್ಚುಲಿ ವಿಷಯ ಏನಂದರೆ ಇಲ್ಲಿ ಬಣನದಿಲ್ಲ ಕಾಂಗ್ರೆಸ್ಸಲ್ಲಿ. ಅವರ ರೆಸಾರ್ಟ್ಗೆ ಹೋಗಿ ನೀವೇ ಒಂದು ಮಾತಿರೋದ್ರಿ, DK ಶಿವಕುಮಾರ್ ಬಣದವರು ರೆಸಾರ್ಟ್ಗೆ ಹೋಗೋ ಥರ ತಯಾರಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸುದ್ದಿ ಬಂದೆ. ಅಂತೆ ನಾನು ಯಾರು ರೆಸಾರ್ಟ್ಗೆ ಹೋದ್ರು, ಯಾರು ವಿದೇಶಕ್ಕೆ ಹೋದ್ರು ಬಣಗಳಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಶಾಸಕರು. ವಿದೇಶಕ್ಕೆ ಹೋಗ್ಬೇಕಂತಿದ್ದವರು ಅವ್ರು ವೈಯಕ್ತಿಕವಾಗಿ ಹೋಗ್ತೀವಿ, ನಮ್ಮ ಹಣದಲ್ಲಿ ಹೋಗ್ತೀವಿ, ನಾವು ಇದ್ರ ಮುಂಚೆ ಹೋಗಿ ಬಂದ್ಬಿಡ್ತೀವಿ, ಬಜೆಟ್ಗೆ ಮುಂಚೆ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ರು ಮಾಹಿತಿ. ಅದು ಮುಂಚೆನೇ ಪ್ಲಾನ್ ಆಗಿತ್ತಂತೆ. ಅದರೊಳಗೆ ವಿರೋಧ ಪಕ್ಷ ನಾಯಕರು ಸೇರ್ಕೊಂಡಿದ್ರು, ಅದು ಒಳ್ಳೇದಿತ್ತೇನೋ. ಆದರೆ ವಿಜೇಂದ್ರಗೆ ಅವಾಗ ಮಾತಾಡೋಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಇವ್ರು ಹೇಳ್ತಿದ್ದಂಗೆ, ಸಾಹೇಬ್ರು ಹೇಳ್ತಿದ್ದಂಗೆ ಎಲ್ಲರನ್ನೂ ತೆಗೆದುಕೊಂಡು ವಿರೋಧ ಪಕ್ಷದವ್ರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಒಂದು ಇಲ್ಲ, 2 ಬಣ ಬೇಡ, 2 ಒಪಿನಿಯನ್ ಅಂತ ತಗೊಳ್ಳಿ. ಯಾವ ಒಪಿನಿಯನ್? 2 ಒಪಿನಿಯನ್ ಇದೆ. ಒಂದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಒಪಿನಿಯನ್, ರಾಹುಲ್ ಗಾಂಧಿ ಅವ್ರದ್ದು ಒಂದು ಒಪಿನಿಯನ್. ಆಗ 2 ಒಪಿನಿಯನ್ ಅಂತ ತಗೊಳ್ಳಿ. 2 ಒಪಿನಿಯನ್ ಶಿವಕುಮಾರ್ ಅವರದೇ ಹೇಳಿಕೆ ಇದೆ, ಯಾವುದೇ ಒಪಿನಿಯನ್ ಯಾರು ಎಲ್ಲೂ ಹೇಳಿಲ್ಲ, ಆಮೇಲೆ ಹೇಳೋದು ಇಲ್ಲ, ಅಗತ್ಯನೂ ಬರೋದಿಲ್ಲ. ಈ ಟ್ರಿಪ್ ನಿಜವಾಗ್ಲೂ ಅಧ್ಯಯನಕ್ಕೆ ಆಗಿದ್ರೆ ಸುರ್ಜೇವಾಲಾ ಅವ್ರು ಕಾಲ್ ಯಾಕೆ ಮಾಡಬೇಕಾಗಿತ್ತು? ಬೇಡ ಟ್ರಿಪ್ ಅಂತ ಯಾಕೆ ಹೇಳಬೇಕಾಗಿತ್ತು? ಸಚಿವರು ಪ್ರಶ್ನೆ ಮಾಡಿದಾಗ ಅಷ್ಟೊಂದು ಕೋಪ ಮಾಡ್ಕೊಂಡು ರಿಯಾಕ್ಟ್ ಯಾಕೆ ಮಾಡಬೇಕಾಗಿತ್ತು? ಇಲ್ಲ, ಈಗ ಸಚಿವರು ಯಾಕೆ ಕೋಪ ಮಾಡ್ಕೊಂಡ್ರು, ರಿಯಾಕ್ಟ್ ಹೆಂಗ್ ಮಾಡಿದ್ರು ಅಂತ ನಾನು ಹೋಗ್ತಾ ಇಲ್ಲ, ಹೋಗೋರ್ನ ಕೇಳಿ ಅಂತ ಹೇಳಿದ್ದಾರೆ. ಫುಲ್ ಹಾಕಬಹುದಿತ್ತು, ಫುಲ್ ಹಾಕಬಹುದಾಗಿತ್ತು. ನಿಜವಾಗ್ಲೂ ಕೋಪ ಬಂದಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತಿತ್ತು. ನಾನು ನೋಡಿದ್ದಾರೆ ವೀಕ್ಷಕರು. ನಾನು ಮಾತಾಡ್ಸ್ಕೊಂಡು ಬಂದಿಲ್ಲ, ಬರಕ್ ಮುಂಚೆ ಮಾತಾಡ್ಸ್ಕೊಂಡ್ ಬಂದಾಗ ಅವ್ರು ಹೇಳಿದ್ರು ಯಾವ ತರದ್ ಏನು ಸೂಚನೆ ಬಂದಿಲ್ಲ ನಮಗೆ, ಹೈಕಮಾಂಡ್ ಆಗ್ಲಿ ಅಥವಾ
ಸುರ್ಜೇವಾಲಾ ಅವರು ನಮ್ಗೆ ಕಾಲ್ ಮಾಡಿಲ್ಲ, ಬರೀ ಮಾಧ್ಯಮದಲ್ಲಿ ಈ ತರ ಬರ್ತಾ ಇದೆ. ಆದ್ರೆ ಆತರ ಅಕಸ್ಮಾತ್ ಏನಾದ್ರು ಅಲ್ಲರಿ, ಹೋಗ್ಬಾರ್ದು, ಆಯ್ತು. ಒಂದ್ ನಿಮಿಷ ನಿಜ brother. ಅದೇ ನಿಜ ಆಗಿದ್ರೆ ವೈಯಕ್ತಿಕವಾಗಿ ಹೋಗ್ತಾ ಇದೀವಿ. ಹೆಸರು ಕೊಟ್ಟಿರುವ ವೆಂಕಟೇಶ್ ಅವರು ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತಿದ್ರು ಸಚಿವರು? ಸುರ್ಜೇವಾಲಾ ಅವ್ರ ಕಾಲೇ ಬಂದಿರ್ಲಿಲ್ಲ ಅಂದಿದ್ರೆ, ಇದ್ರಲ್ಲಿ ಬೇರೆ ಏನೋ ರಾಜಕೀಯ ಉದ್ದೇಶ ಇಲ್ಲ ಅಂದಿದ್ರೆ, ಹೆಸರು ಬರಿಸಿ NOC ಕೊಡಿ ಅಂದಿದ್ದ ಮಿನಿಸ್ಟರ್ ನನಗೆ ಗೊತ್ತೇ ಇಲ್ಲ ಅಂತ ಯಾಕಂದ್ರು? ಗೊತ್ತಿಲ್ಲ. ಮಾನ್ಯ ವೆಂಕಟೇಶ್ ಅವರು ನಾನು ಮಾಧ್ಯಮದಲ್ಲಿ ಹೇಳಿದ್ರು, ನನಗೆ ಸ್ಪೆಷಲ್ ಆಗಿಲ್ಲ, ಮಾಧ್ಯಮದಲ್ಲಿ ಹೇಳಿದ್ರು ನಾನು ಹೋಗ್ತಾ ಇಲ್ಲ, ಹೋಗೋರ್ನ ಕೇಳಿ ಅಂತ ಅಂದ್ರು. ಹೋಗೋರ್ನ ಕೇಳಿ ಅಂದಾಗ ಅವ್ರು ಯಾರು ಹೋಗ್ತಾ ಇದಾರೆ, ನೀವು ಬೇರೆಯವ್ರನ್ನ ಕೇಳ್ಬೇಕು. ಅವ್ರು ಹೋಗ್ತಾ ಇಲ್ಲ, ನಿಮ್ಮ ಸಂಕಷ್ಟ ಕಷ್ಟ ಅವರೇ ಹೋಗ್ತಾ ಇಲ್ಲ. ಒಬ್ರು ಶಾಸಕರು DK ಶಿವಕುಮಾರ್ ಪ್ರಕಾರ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಕೂಡ ರೆಡಿ ಮಾಡಿದ್ದಾರೆ, ರೆಡಿ ಆಗಿದ್ದಾರೆ. ನನಗೂ ಇದೆ ಮಾಹಿತಿ. ನಾನು ಶಾಸಕರ ಜೊತೆ ಮಾತಾಡಿದ್ದೀನಿ, ಕಾಂಗ್ರೆಸ್ ಶಾಸಕರ ಜೊತೆ, ಬೇಕಂದ್ರೆ ಹೇಳ್ಬಲ್ಲೆ. ನಿಮ್ಗೇನ್ ಮಾಹಿತಿ ಗೊತ್ತಿಲ್ಲ, ಬಟ್ ಅದು ಒಂದಂತ ಶಾಸಕರು ಅವ್ರ ಸ್ವಂತ ತೀರ್ಮಾನದಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರು. ಹೋಗಲ್ಲ ಅಂದ್ರು ಅದ್ರೊಳಗೇನು DK ಶಿವಕುಮಾರ್ ಬಣ, DK ಶಿವಕುಮಾರ್ ಬಣ ಅವರು ಕೂಡ ನಟರಾಜ್ ಒಂದ್ ನಿಮಿಷ. ಈಗ ನೀವು ಬೇಕಾದಷ್ಟು ಜನ MLS ನೋಡಿದ್ದೀರಾ, ನೀವು ಬೇಕಾದಷ್ಟು ನೋಡಿದ್ದೀರಾ, ಆಯ್ತಾ? ಶಾಸಕರು ಅವ್ರು ದುಡ್ಡು ಹಾಕೊಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಸ್ಟಡಿಗೆ, ಪಶುಸಂಗೋಪನೆ ಸ್ಟಡಿಗೆ ದುಡ್ಡು ಹಾಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿದ್ದೀರಾ? ಮೇಡಮ್ ಅಲ್ಲಿ ಲಿಸ್ಟ್ ಕೊಡಿ. ನನ್ನ ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತೀನಿ. ನಾನು ನಿಮ್ಮಷ್ಟು ವಿಶಾಲ ದೃಷ್ಟಿಕೋನ ಇಲ್ಲ, ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನಿ. ನಂದು ಸಂಕುಚಿತ ದೃಷ್ಟಿಕೋನ, ಆಯ್ತಾ? ಇದು ನೋ ಡೌಟ್ ನಾವು ಕ್ಲಿಯರ್ ಆಗಿ ಮಾತಾಡೋಣ. ಇಟ್ ಈಸ್ ಏನೋ ದೆಹಲಿಯಲ್ಲಿ DK ಶಿವಕುಮಾರ್ ಅವರ ಕಾರ್ಯಾಚರಣೆಯನ್ನ ಕೌಂಟರ್ ಮಾಡೋದಕ್ಕೆ, ಬದಲಾಗ್ತಿರೋ ರಾಜಕೀಯ ಹಿನ್ನೆಲೆಯಲ್ಲಿ ಹೈಕಮಾಂಡಿಗೆ ಒಂದು ಸಂದೇಶ ರವಾನೆ ಮಾಡೋದಕ್ಕೆ, ಖಂಡಿತವಾಗಿ ಒಂದು ಟ್ರಿಪ್ಪಿನ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ರಾಜ್ಯ ರಾಜಕಾರಣ ವಿದ್ಯಮಾನ ಈವರೆಗೆ ಬರೀ ಚರ್ಚೆಯಲ್ಲಿತ್ತು, ಈಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ಗೆ ಸೀನು ಶಿಫ್ಟ್ ಆಗ್ತಾ ಇದೆ, ಸ್ಟ್ರಾಟಜಿಗಳು ಶಿಫ್ಟ್ ಆಗ್ತಿವೆ ಅನ್ನೋದಕ್ಕೆ ಪೂರಕವಾಗಿ ಈ ಡೆವಲಪ್ಮೆಂಟ್ ಆಗಿದೆ. ಅದಲ್ಲೇನು ಅನುಮಾನವೇ ಬೇಡ. ವಿಜೇಂದ್ರ ಅವರು ಮಾತಾಡಿದ್ದಿರ್ಬೋದು, DK ಶಿವಕುಮಾರ್ ಅವರಿಗೆ ವಿಜೇಂದ್ರ ಅವರು ಕೌಂಟರ್ ಮಾಡಿದ್ದಿರ್ಬೋದು ರಿಪೀಟೆಡ್ ಆಗಿ. DK ಶಿವಕುಮಾರ್ ಅಲ್ಲಿಯವರೆಗೆ ತಮ್ಮ ರಾಜಕೀಯ ಬದುಕಲ್ಲಿ ತೋರಿಸದೇ ಇರುವಂತಹ ತಾಳ್ಮೆಯನ್ನ ಕೊನೆಗೂ ಮುರಿದು ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಿರ್ಬೋದು. ಇವೆಲ್ಲ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಾ ಇದೆ. ಭಿನ್ನಮತ ಬಿಕ್ಕಟ್ಟಿನ ಸ್ವರೂಪ ಪಡ್ಕೊ ಅಲ್ವಾ ನಟರಾಜ್ ಗೌಡ್ರೆ? ಈಗ ಒಬ್ಬರು ಒಂದೊಂದು ಹೇಳಿಕೆ ವೈಯಕ್ತಿಕ ಹೇಳಿಕೆಗಳಿರ್ತವೆ, ಅದರ ವಿಶ್ಲೇಷಣೆ ಕೂಡ ವೈಯಕ್ತಿಕವಾಗಿರ್ತವೆ. ಈಗ ಯಾವುದೋ ಒಂದು ಹ್ಯೂಮರಸ್ ಆಗೋ ಇನ್ನೊಂದಾಗೋ ಹೇಳಿದ್ದ ವಿಷಯನೇ ಅದೇ ದೊಡ್ಡ ವಿಷಯ ಅಂತ ಏನಾಗೋದಿಲ್ಲ. ಇಲ್ಲಿ ಯಾವ್ದು ಹ್ಯೂಮರಸ್? ಈಗ ಕೇಳಿ, ಈಗ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಚರ್ಚೆ ಹಾದಿ ಬೀದಿಯಲ್ಲಿ ನಡೀತಾ ಇದೆ. ಅದು ಹೈಕಮಾಂಡ್ ಹೇಳಕ್ಕಾಗ್ತದಾ? ಯಾವ ಶಾಸಕರು ಕೂಡ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ನಂಬರ್ 1, ಸರ್ಕಾರದ ಹಣದಲ್ಲಿ ಹೋಗ್ತೀವಿ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲ. ಹೋಗ್ತೀವಿ ಅಥವಾ ಅಂತ ಪ್ಲಾನ್ ಇಲ್ಲ. ಕೇಳಿ, ಹೋಗ್ತಿದ್ರು, ಬಟ್ ಇವತ್ತು ನಾಳೆ ವಿಷಯ ಗೊತ್ತಿಲ್ಲ. ಇಲ್ಲ ಕೇಳಿ, ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲಾಖೆ ದುಡ್ಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಮಾಹಿತಿ ಇರಲಿಲ್ಲ. ಸಚಿವರಿಗೆ ಮಾಹಿತಿ ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಮುಖ್ಯಮಂತ್ರಿಗಳಿಗೂ ಮಾಹಿತಿ ಇಲ್ಲ. ಇದು ಯಾವ ತರ ಟ್ರಿಪ್ ಅಂತ ಸರ್? ಅದಕ್ಕೆ ಅನುಮಾನ. ಏನಂದ್ರೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳು ಮುಂಚೆನೆ ಈ ತರ ಒಂದು ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ರಂತೆ. ಸೊ ಆ ಚರ್ಚೆ ಮಾಡಿದ್ದು ಒಂದು ಕಾರ್ಯರೂಪಕ್ಕೆ ಬರೋ ಈ ಸಮಯ ಇತ್ತು. ಇವಾಗ ಹೋದ್ರು ಹೋಗ್ಬೋದು, ಹೋಗ್ದಲ್ಲಿ ಇರ್ಬೋದು. ಮಾಧ್ಯಮದಲ್ಲಿ ವಿಚಿತ್ರವಾಗಿ ಭಿನ್ನವಾಗಿ ಮಾಹಿತಿ ಬರ್ತಾ ಇರೋದ್ರಿಂದ ಅವರು ಕೂಡ ಒಂದ್ಸತಿ ನಟರಾಜ್ ಸಮಾಧಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡೋಣ, ಆಮೇಲೆ ನಮ್ಮ ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಯಾರ ಹೇಳಿಕೆಯನ್ನು ನಂಬೋದು? ಈಗ ನಟರಾಜ್ ಗೌಡ್ರಂತೂ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರನೇ ಹೋಗ್ತಿದ್ದಾರೆ, ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವ್ರ ಪಾಪ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಪ್ಲೇ ಮಾಡಿ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆಯನ್ನು. ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ
ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 22 ಜನ ಹೋಗ್ತಾ ಇದ್ದೀವಿ. ಕೆಲವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಇಲಾಖೆ ಸಪ್ರೇಟ್? ಇಲ್ಲ ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತೀರಾ? ಇಲಾಖೆ. ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ. ಅಂದ್ರೆ ಬಹುಶಃ ಇದು ಹ್ಯೂಮರಸ್ ಇರ್ಬೋದು ಸರ್. ಅಂದ್ರೆ ಸಚಿವರು ಹೇಳ್ತಾರೆ ಇಲಾಖೆ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಇಲಾಖೆನೇ 2 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಮಾಹಿತಿ ಕೊರತೆ ಇತ್ತು ಗೊತ್ತಿಲ್ಲ ನನಗೆ. ಹೇಳಿ ಇವತ್ತೇನು ಈ ಪಟ್ಟಿ ನೋಡಿದ್ರೆ ಇವರೆಲ್ಲವೂ ಅಧ್ಯಯನಕ್ಕೆ ಅಂತ ಹೊರಟಿದ್ರು, ಇಲ್ಲ ಒಟ್ಟಿನ ಟ್ರಿಪ್ ಅಂತೂ ಹೊರಟಿದ್ರು. ಅದು ಹೆಸರಿಗೆ ಮಾತ್ರ ಏನು ಅಧ್ಯಯನನೋ ಒಂದು ವರದಿ ಇಟ್ಕೊಂಡಿದ್ದಾರೆ. ಇವರು ಅಧ್ಯಯನಕ್ಕೆ ಹೋಗಂಗಿದ್ದಿದ್ರೆ ಕುಟುಂಬನ ಕರ್ಕೊಂಡು ಹೋಗಿ ಅಧ್ಯಯನ ಮಾಡಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಟೀಮ್ ಇರ್ಬೋದು, ವಿರೋಧ ಪಕ್ಷ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ಪಶು ಸಂಗೋಪನೆ ಕಲ್ತು ಮನೆಯಲ್ಲಿ ಕೊಟ್ಟಿಗೆ ಕಟ್ಸಿ ಇರ್ಬೋದು, ಒಳ್ಳೆ ಉದ್ದೇಶ. ಮೇಡಮ್, ಒಬ್ಬ ಜನಪ್ರತಿನಿಧಿ ತಾನು ಕೆಲಸ ಮಾಡ್ಕೊಳಕ್ಕೆ ಅಂತ ಹೋಗುವಂತದಲ್ಲ. ಅದರಿಂದ ಕಲ್ತ್ಕೊಂಡ್ಬಂದು ಸಮಾಜದಲ್ಲಿ ಬೇರೆಯವರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು, ಯಾವ ರೀತಿ ಒಂದು ಫಾರ್ಮಿಂಗ್ ಆಗಲಿ ಡೈರಿ ಫಾರ್ಮಿಂಗ್ ಆಗಲಿ ಯಾವ ರೀತಿ ಬೆಳೆಸ್ಬೋದು ಅನ್ನೋದಕ್ಕೆ ಒಂದು ಅಧ್ಯಯನ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಮುಂಚೆಗೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಇದ್ರ ವಿಚಾರವಾಗಿ ಏನ್ ನೀವು ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಜೊತೆಲಿ ಏನ್ ಹೇಳಿದ್ರು, ಲೇಟ್ ಆದ್ರೂ ಸಿದ್ದರಾಮಯ್ಯನವರು ಭರವಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿದ್ರು. ಅವ್ರು ಎಲ್ಲವೂ ಕನೆಕ್ಟ್ ಆಗ್ತಾ ಇರೋದೇನಂದ್ರೆ ಕುರ್ಚಿಯ ಪಲ್ಲಾಟಕ್ಕೆ. ಸೊ ಎಲ್ಲ ಒಂದ್ ಕಡೆ ಕುರ್ಚಿ ಬಿಡೋ ಸಮಯ ಬಂದಾಗಿದೆ. ಆದ್ರಿಂದ ಎಲ್ಲ ಒಂದ್ ಕಡೆ ಈ ರೀತಿಯ ಚರ್ಚೆ ನೋಡಿ, ಇಲ್ಲಿ ಯಾರು ಎಳಿಸಿಲ್ಲ ನಟರಾಜ್ ಗೌಡ್ರೆ. ಜನರಿಗೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂತಾ ಇದ್ದಾರೆ. ಇವತ್ತೆಲ್ಲೋ ನಾಳೆ ನೀವು ಗೊತ್ತಾಗುತ್ತೆ ಅನ್ನೋದೇನಿಲ್ಲ. ಬೇರೆನೋ ಹೇಳ್ತಿದ್ದಾರೆ ನೋಡಿ, ಅಧ್ಯಯನಕ್ಕೆ ಹೋಗಿದ್ರಂತೆ ಭೈರತಿ ಬಸವರಾಜ್ ಅವರು. ಗುಜರಾತ್ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್, ಅಲ್ಲಿ ಏನ್ ಅಧ್ಯಯನಕ್ಕೆ ಹೋಗಿದ್ರು ಗೊತ್ತಿಲ್ಲ. ಭೈರತಿ ಬಸವರಾಜ್ ಈಗ ಅಧ್ಯಯನ ಮುಗಿಸ್ಕೊಂಡು ರಾಜಾರೋಷವಾಗಿ ಬಂದಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಜವಾದ ಅಧ್ಯಯನ ನೋಡ್ರಿ. ನೀವು ಇಲ್ಲದ ಊಹಾಪೋಹ ಕತೆ ಆರೋಪ ಇರ್ತಕ್ಕಂಥದ್ದು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತೇನೋ ಯಾಕೆ ಬಿಜೆಪಿಗೆ ಚೆಲ್ಲಿಕೊಂಡಿದ್ರ ನೀವು? ಅಲ್ಲರೇ, ಒಬ್ಬ ವ್ಯಕ್ತಿಗೆ ಆರೋಪ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈಗ ಕೋರ್ಟ್ ಮೆಟ್ಲೇರಿ ಅದಕ್ಕೆ ನಮ್ಗೆ ಬೇಲ್ ತಗೊಳ್ಳೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ. ಅಂದ್ರೆ ತನಗೆ ಕರ್ಕೊಂಡು ತನಿಖೆ ಮಾಡ್ಲಿ, ಅದ್ರ ರಿಪೋರ್ಟ್ ಏನಿದೆ ಕೊಡ್ಲಿ. ತಪ್ಪಾಗಿದ್ರೆ ಖಂಡಿತವಾಗ್ಲೂ ಯಾರೇ ಆಗಿರ್ಲಿ ಅದು ಒಂದು ನಿಮಿಷ ನಿಂತಾರ ನಾವು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಬಿಡುವಂತ ಪ್ರಶ್ನೆ ನಾವು ಮಾಡಲ್ಲ. ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಶಿಕ್ಷೆ ಆಗೋ ಕೆಲಸ ಆಗ್ಲಿ, ತಪ್ಪೇನಿಲ್ಲ. ಇಬ್ರು ಮಾತನಾಡಿದ್ರಿ. ಆನ್ ಅ ವೆರಿ ಸೀರಿಯಸ್ ನೋಟ್, ರಾಜ್ಯದ ಮತದಾರರು ಸುಭದ್ರವಾದ ಸರ್ಕಾರ ಕೊಟ್ಟಿದ್ದು ಜನಪರವಾದ ಕಾಳಜಿ ಹೆಚ್ಚಾಗ್ಲಿ ಅಂತ, ಜನರ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗ್ಲಿ ಅಂತ ಹೇಳಿ ವಿಜೇಂದ್ರ ಅವರು ಇವತ್ತು ಬಹಳ ಗಂಭೀರವಾದ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಕೇಳಿಸ್ಕೊಳ್ಳೋರಿಗೆ ಬಹಳ ಚಿಕ್ಕ ವಿಚಾರ ಅನ್ನಿಸಬಹುದು, ಬಟ್ ಒಬ್ಬ ಕುರಿಗಾಹಿಗೆ ಆಗ್ತಾ ಇರುವ ಅನ್ಯಾಯ ರಾಜ್ಯ ಸರ್ಕಾರದ ಕಡೆಯಿಂದ ಎಷ್ಟು ದೊಡ್ಡದಿದೆ, ಎಷ್ಟು ನಿರ್ಲಕ್ಷ್ಯ, ಅದರಲ್ಲೂ ಅಹಿಂದ ಸಮುದಾಯದ ಅದೇ ಸಮುದಾಯವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಒಂದು ಹೇಳಿಕೆ ಇದೆ, ತಗೊಂಬನ್ನಿ ಸ್ಕ್ರೀನ್ ಮೇಲೆ. ಅದಾದ್ಮೇಲೆ ಪ್ರದೀಪ್ ಅವರು ಉತ್ತರ ಕೊಡ್ಲಿ, ನಟರಾಜ್ ಗೌಡ್ರದ್ದು ಕೌಂಟರ್ ಮಾಡಿ. ಮಾನ್ಯ ಹಣಕಾಸಿನ ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳಿಗೆ ಬಹುಶಃ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ತಕ್ಕಂಥ ಭರಾಟೆನಲ್ಲಿ ಇವ್ಯಾವೂ ಕೂಡ ಆದ್ಯತೆ ಅಲ್ಲ. ಅನುಗ್ರಹ ಯೋಜನೆ ಅಡಿಯಲ್ಲಿ ಆ ಕುರಿಮೇಕೆಗಳು, ಸತ್ತಂಥ ಕುರಿಮೇಕೆಗಳು ಅದೇನು ಕುಟುಂಬಗಳ ಪರಿಹಾರ ಕೊಡಬೇಕು, 45 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸಾವನ್ನಪ್ಪಿರ್ತಕ್ಕಂಥ ಸುಮಾರು 90,000 ಕುರಿ ಮೇಕೆಗಳೇನು ಸತ್ತೋಗಿದ್ದಾವೆ, ಅದರಲ್ಲಿ ಕೇವಲ 30,000ಕ್ಕೆ ಮಾತ್ರ ಕೊಟ್ಟಿದ್ದಾರೆ ಪರಿಹಾರ. ಉಳಿದ 60,000 ಕುರಿಮರಿಗಳಿಗೇನು ಅದಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ. ಅಂದ್ರೆ ಅಹಿಂದ ಸಮುದಾಯದ ಮಾಸ್ ಲೀಡರ್ ಪ್ರದೀಪ್ ಅವರೇ ಸಿದ್ದರಾಮಯ್ಯನವರು ಕೆಳಗಿಳಿಸಿಬಿಟ್ರೆ ಆ ಸಮುದಾಯ ಮುನಿಸ್ಕೊಂಡ್ ಬಿಡುತ್ತೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇರುವಾಗ ತಮ್ಮದೇ ಸಮುದಾಯದವರಿಗೆ ಆಗ್ತಾ ಇರುವ ಅನ್ಯಾಯ, ಅವ್ರಿಗೆ ಕೊಡಬೇಕಾದ ಪರಿಹಾರ ಕೊಡುವಲ್ಲಿ ನಿರ್ಲಕ್ಷ್ಯ, ಇದನ್ನ ಅಡ್ರೆಸ್ ಮಾಡಬೇಕಾಗಿತ್ತು ಸರ್ಕಾರ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದ್ಯ ಕರ್ತವ್ಯವಾಗಿ. ಬಟ್ ಕುರ್ಚಿ ಕಾದಾಟದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಎಷ್ಟು ಬ್ಯುಸಿ ಇದ್ದಾರೆ ಅಂದ್ರೆ ಇಂಥ ವಿಚಾರಗಳನ್ನು ಅವರು ನೆನಪಲ್ಲೂ ಇಟ್ಕೊಳ್ಳೋದಿಲ್ಲ. ಖಂಡಿತ ಕಳೆದ 2.5 ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ವಿಷಯ
ಒಂದು ಡೆವಲಪ್ಮೆಂಟ್ ಅಥವಾ ಕನ್ಸ್ಟ್ರಕ್ಟಿವ್ ಸಬ್ಜೆಕ್ಟ್ ಇಟ್ಕೊಂಡು ದೆಹಲಿಗೆ ಭೇಟಿ ಕೊಟ್ಟಿದ್ದೇ ಇಲ್ಲ. ಅವರು ಪ್ರತಿ ಬಾರಿ ಭೇಟಿ ಕೊಟ್ಟಿರೋದು ಕೇವಲ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಕಾರಣ ಹೊರತು ರಾಜ್ಯದ ಸಮಸ್ಯೆಗಳನ್ನ ಮತ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಯಾವುದೇ ಸಂದರ್ಭದಲ್ಲೂ ಅವರು ಭೇಟಿ ಮಾಡಿಲ್ಲ, ಯಾರ ಜೊತೆ ಚರ್ಚೆನೂ ಮಾಡಿಲ್ಲ. ಇವತ್ತವ್ರಿಗೆ ಅವರು ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಜೊತೆ ಒಂದು ಮೀಟಿಂಗು ಕೂಡ ಮಾಡಿಲ್ಲ ಅವರು. ಆ ರೀತಿ ಯಾವ ಮಿನಿಸ್ಟ್ರುಗಳನ್ನು ಕೂಡ ನಮ್ಮ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಿನಿಸ್ಟ್ರುಗಳನ್ನ ಭೇಟಿ ಮಾಡಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಇದು ಮುಖ್ಯಮಂತ್ರಿಗಳು ಪದೇ ಪದೇ ಯಾವತ್ತು ಡೆಲ್ಲಿಗೆ ಹೋಗಿದ್ರೆ ಅದೆಲ್ಲವೂ ಕೂಡ ಕುರ್ಚಿಗೋಸ್ಕರ, ಕುರ್ಚಿಯ ಬದಲಾವಣೆಗೋಸ್ಕರ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅವರೊಂದು ಏನು ಮಾಡಿದ್ದಾರೆ ಅಂದರೆ ಈಗ ರೋಡ್ಗೆ ಹಂಸ ಹೆಂಗೆ ಹಾಕ್ಬೇಕು ಅಂತ ಗೊತ್ತಿದೆ ಅವರು. ಹಂಸಲ್ಲಿ ಹೆಂಗೆ ನಾನು ತಡೆಗಟ್ಟಬೇಕು ಅಂತ ಆ ರೀತಿ ಡಿ ಕೆ ಶಿವಕುಮಾರ್ ತಡೆಗಟ್ಟಿ ಅವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಅದು ಮುಂದೆ ಮುಂದೆ ಆಗ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ. ಈ ಇದನ್ನ ಇಳಿಸಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಈ ಹೈಕಮಾಂಡು ನಿಷ್ಪ್ರಯೋಜಕ ಆಗಿದೆ, ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ನೀವು ಹೇಳ್ತಾ ಇದ್ರಿ, ಇನ್ನೊಂದು ಆಘಾತಕಾರಿ ವಿಷಯ ಇದೆ, ಅದು ನಾವು ಕೂಡ ಮೊನ್ನೆ ಎಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ. ಒಂದೊಂದು ತಾಲೂಕಿನಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇಲ್ಲ, ಸತ್ತಂತವ್ರ ಸಂಖ್ಯೆ 1,000 ದಾಟಿದೆ. ಅವ್ರಿಗೆ ಅಕೌಂಟ್ಗೆ ಹೋಗಿದೆ ದುಡ್ಡು, ಸತ್ತವ್ರ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ಅದನ್ನ ಸ್ಕ್ರೂಟಿನೈಸ್ ಮಾಡಿ ಯಾರು ಸತ್ತಿದ್ದಾರೆ ಅವ್ರನ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಿಲ್ಲ. ಅಂದರೆ ಲಕ್ಷಾಂತರ ಮಂದಿಗೆ ಸತ್ತೋಗಿರ್ತಕ್ಕಂಥವ್ರಿಗೆ ಇವತ್ತು ಏನು 2.5 ವರ್ಷದಲ್ಲಿ 2 ವರ್ಷದ 3 ತಿಂಗಳು 4 ತಿಂಗಳು ಆಗಿದೆ. ಅಷ್ಟು ಜನಕ್ಕೆ ಯಾರ್ಯಾರು ಸತ್ತಿದ್ದಾರೆ ಅವರೆಲ್ಲರನ್ನು ಡಿಲೀಟ್ ಮಾಡತಕ್ಕಂಥ ಕೆಲಸ, ಸ್ಕ್ರೂಟಿನೈಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಹಾಗೆ ಈಗ ಅನೇಕ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ 2.5 ವರ್ಷದಲ್ಲಿ ಕೇವಲ ಭ್ರಷ್ಟಾಚಾರ ಹೆಸರುಗಳನ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆ ಸುದ್ದಿ ನಾವು ಕೂಡ ಪ್ರಸಾರ ಮಾಡಿದೀವಿ. ನಟರಾಜ್ ಗೌಡ್ರೆ, ಈ ಕುರ್ಚಿ ಕಾದಾಟ ಇನ್ನು ಎಷ್ಟು ದಿನ ಸ್ಟ್ರೆಚ್ ಮಾಡ್ಕೊಂಡು ಹೋಗೋದು? ಅಭಿವೃದ್ಧಿ ವಿಚಾರಗಳು, ಜನರ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಮಾಧ್ಯಮಗಳು ಕೂಡ ಕಾತರಾಗಿದ್ದೇವೆ. ಬಟ್ ಎವ್ರಿ ಟೈಮ್ ದೆಹಲಿಗೆ ಹೋಗ್ತೀವಿ, ಬರ್ತೀವಿ, ಇನ್ನೆಲ್ಲ ಫಾರಿನ್ ಟ್ರಿಪ್ ಹೋಗ್ತೀವಿ, ಬರ್ತೀವಿ, ರೆಸಾರ್ಟ್ ಅಂತೆ, ಬೆಳಗಾವಿ ಅಧಿವೇಶನಕ್ಕೆ ಹೋದ್ರು ಕೂಡ ನಮ್ಮಪ್ಪನೇ ಸಿಎಂ ಅನ್ನೋ ಚರ್ಚೆ. ಇನ್ನು ಎಷ್ಟು ದಿನ ಇದು ಅಂತ ಹೇಳಿ. ಈಗ ವಿಜೇಂದ್ರ ಅವರು ಬಹಳ ಒಂದು ಪ್ರಮುಖವಾದ ವಿಷಯ ಎತ್ತಿದ್ರು. ಒಂದು ಕುರಿ ಮೇಕೆ ಸತ್ತರೆ ಅದಕ್ಕೆ 5,000 ರೂಪಾಯಿ ಅನುಗ್ರಹ ಕೊಡುಗೆ ಅಂತ ಯೋಜನೆ, ಅದು ಪಶುಸಂಗೋಪನಾ ಇಲಾಖೆಯಲ್ಲಿ ಬರುತ್ತದು. ಪಶುಸಂಗೋಪನಾ ಇಲಾಖೆಗೆ ಕಳೆದ ಬಜೆಟ್ ನಲ್ಲಿ 2025-26 ಬಜೆಟ್ ಅಲ್ಲಿ 3,977 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಇಲಾಖೆಗಳು ತಹಸೀಲ್ದಾರ್ ಈಗ ವಿಜೇಂದ್ರ ಏನೋ ಪ್ರಶ್ನೆ ಕೇಳಿದ್ರು, ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲ ಅದಕ್ಕೇನೆ, ಯಾಕಂದ್ರೆ ವಿಜೇಂದ್ರ ಅವರು ಒಂದು ಬಹಳ ಗಂಭೀರವಾದ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು, ವಿಜೇಂದ್ರ ಅವರಿಗೆ ಇಲ್ಲ ತಪ್ಪು ಮಾಹಿತಿ ಅವ್ರಿಗೆ ಸಿಕ್ಕಿರ್ಬೋದು. ನಾನು ಹೇಳ್ತೀನಿ ಬ್ರದರ್, ಅದನ್ನ ಹೇಳ್ತಾ ಇದ್ದೀನಿ. 3,977 ಕೋಟಿ ರೂಪಾಯಿ ಹಸು ಅಥವಾ ಎಮ್ಮೆ ಸತ್ತರೆ 10,000 ರೂಪಾಯಿ, ಕುರಿ ಮರಿ ಸತ್ತರೆ 2,500 ರೂಪಾಯಿ. ಕೇಳಿಸ್ಕೊ ಬ್ರದರ್, ವಿಜೇಂದ್ರಗೂ ಜವಾಬ್ದಾರಿ ಇಲ್ಲ, ನಿಮ್ಗೂ ಜವಾಬ್ದಾರಿ ಅಂತ ಬಂದ್ಬಿಡ್ತದೆ. ಯಾಕಂದ್ರೆ ಗಂಭೀರವಾದ ಪ್ರಶ್ನೆ ಇಟ್ಟಿದ್ದೀರಾ ನೀವು, ರೈತರ ಪರವಾದ ಪ್ರಶ್ನೆ ಇಟ್ಟಿದ್ದೀರಾ. ನೋಡಿ, ಯಾವುದೇ ರೀತಿಯಾದಂತಹ ಕೇಳಿಸ್ಕೊಳ್ಳಿ, ಯಾವುದೇ ರೀತಿಯಾದ ಈಗ ನೀವು ಬಿಜೆಪಿ ನೀವು ವಿಜೇಂದ್ರ ನೀವು ಸರೋಗಲತರ ವಿಜೇಂದ್ರ ಅವ್ರ ಮಾಹಿತಿ ತಪ್ಪೆಷ್ಟು, ಪಶುಸಂಗೋಪನಾ ಇಲಾಖೆಯಿಂದ ಆಕ್ಚುಲಿ ಯಾರಿಗೆ ತಲುಪಬೇಕಾಗಿತ್ತು ದುಡ್ಡು ಎಷ್ಟು ತಲುಪಿದೆ ಪಟ್ಟಿ ಕೊಡ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೇ ಒಂದು ಕುರಿ ಮರಿ ಸತ್ತರೆ 2,500 ರೂಪಾಯಿ ಕೊಡ್ತಾರೆ, ಹಸು ಅಥವಾ ಎಮ್ಮೆ ಸತ್ತರೆ 10,000 ಕೊಡ್ತಾರೆ, ಮೇಕೆ ಅಥವಾ ಕುರಿ ಸತ್ತರೆ 5,000 ರೂಪಾಯಿ ಕೊಡ್ತಾರೆ. ಇದು ತಹಸೀಲ್ದಾರ್ ಕಚೇರಿಯಿಂದ ಹೋಗುವಂತಹ ಹಣ. ಪ್ರತಿ ತಹಸೀಲ್ದಾರ್ ಕಚೇರಿನಲ್ಲಿ 3 ಕೋಟಿ ರೂಪಾಯಿ ಪ್ರತಿ ತಹಸೀಲ್ದಾರ್ ಕಚೇರಿನಲ್ಲಿ ಹಣ ಇರುತ್ತೆ. ಯಾವುದೇ ಕುರಿ ಅಥವಾ ಮೇಕೆ ಸತ್ತರೆ 60 ದಿನದೊಳಗೆ ಅದನ್ನ ವೆರಿಫೈ ಮಾಡಿ 60 ದಿನದೊಳಗೆ ಅವರ ಅಕೌಂಟ್ಗೆ ನೇರವಾಗಿ ಹೋಗುತ್ತೆ. ಅದೇ ಅವ್ರ ಮಾಹಿತಿ ಹಣ ಇದೆ ಮತ್ತೆ ಪ್ರತಿಯೊಬ್ಬರು ತಲುಪುತ್ತೆ. ಮಾಹಿತಿಯ ಕೊರತೆ ಇರಬಹುದು, ವಿಜೇಂದ್ರ ಅವ್ರ ಮಾಹಿತಿಯ ಕೊರತೆಯಿಂದ ತಪ್ಪಾದ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಸ್ಪಷ್ಟೀಕರಣ ನಿಮ್ಗೆ ಕೊಟ್ಟಿದ್ದೀನಿ. ಇದಕ್ಕೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಸರ್ಕಾರದ ಅಧಿಕೃತ ಮುದ್ರೆ ಒತ್ತಿ ನಾಳೆ ನಿಮ್ಗೂ ಬೇಕಾದ್ರೆ ಮಾಹಿತಿ ನಾನು ರಿಲೀಸ್ ಮಾಡ್ಬಿಡ್ತೀನಿ. ವಿಜೇಂದ್ರ ಕೂಡ ನಟರಾಜ್ ಗೌಡ್ರೆ, ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಅಡ್ರೆಸ್ ಮಾಡಬೇಕಾಗಿರೋ ಸಮಸ್ಯೆಗಳು ಸಾವಿರಾರು ಇದೆ. ಈ ಸಾವಿರಾರು ಸಮಸ್ಯೆಗಳು ಇರುವಾಗ್ಲೂ ಕೂಡ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ, ಅದ್ರ ಹಿಂದೆ ಬೇರೆ ಏನೋ ಉದ್ದೇಶ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ, ನೆಪ ಮಾತ್ರಕ್ಕೆ ಅಸ್ಸಾಂ ಚುನಾವಣೆ, ಬಟ್ ನಾನು ಯಾರನ್ನ ಮೀಟ್ ಮಾಡಬೇಕು, ಏನ್ ಮಾತನಾಡಬೇಕು ಮಾಡಿದ್ದೀನಿ ಅನ್ನೋ ಹೇಳಿಕೆ ಕೊಡ್ತಾರೆ. ಅಂದ್ರೆ ಈ ಕುರ್ಚಿ ಕಾದಾಟದ ವಿಚಾರ ಎಷ್ಟು ಸೆಂಟ್ರಲೈಸ್ಡ್ ಆಗ್ಬಿಟ್ಟಿದೆ ಅಂದ್ರೆ ಇಂಥ ವಿಚಾರಗಳು ಗಮನಕ್ಕೆ ಬರ್ತಿಲ್ಲ. ಸರ್ಕಾರದ ಗಮನಕ್ಕಾದ್ರೂ ಬರ್ತಿದ್ಯಾ ಅಂತ? ಒಂದು ಇದು ತುಂಬಾ ಗಂಭೀರವಾದಂತಹ ವಿಚಾರ.
ಅದರಲ್ಲೂ ಇಬ್ರು ಸ್ಟಾಲ್ವರ್ಡ್ಸ್, ಇಬ್ರು ಎತ್ತರದ ನಾಯಕರು ಈ ತರ ಒಂದು ಡೀಪ್ ಡಿಫೆನ್ಸಸ್ಸಿಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ, ಜೊತೆಗೆ ಕ್ರಮೇಣ ಇದು ಕ್ರೈಸಿಸ್ಸಿನ ಸ್ವರೂಪವನ್ನು ಪಡ್ಕೋತಿರುವ ಈ ಹಂತದಲ್ಲಿ ಅದು ಸಾಲ್ವ್ ಆಗಲೇಬೇಕಾಗುತ್ತೆ ರಾಜ್ಯದ ಹಿತದೃಷ್ಟಿಯಿಂದ. ರಾಜ್ಯದ ಹಿತದೃಷ್ಟಿಯಿಂದ ಸಾಲ್ವ್ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಇದು ಪರಿಣಾಮ ಬೀರುತ್ತೆ. ಸುಮಾರು ಒಂದು 7-8 ಸಚಿವರು ಬಿಟ್ಟರು, ಇನ್ನು ಉಳಿದ ಸಚಿವರು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ದೇವರಿಗೇ ಗೊತ್ತು. ಕ್ಯಾಬಿನೆಟ್ ಇವತ್ತು ಇರದೆ ಅನ್ಬೇಕಾದ್ರೆ 3-4 ಅವರ್ ಬಂದು ಕುತ್ಕೋತಾರೆ. ಒಂದು 6-7 ಜನ ಇದ್ದಾರೆ, 7-8 ಜನ ಸಚಿವರು ಇದ್ದಾರೆ, ಅವ್ರ ಕೆಲಸನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಇನ್ನು ಉಳಿದವ್ರ ಬಗ್ಗೆ ಅವ್ರ ಕ್ಷೇತ್ರಗಳಿಗೆ ಹೋಗ್ತಿದಾರಾ, ಅವ್ರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಹೋಗ್ತಿದಾರಾ, ಅಲ್ಲಿ ನೋಡ್ತಿದಾರಾ, ಏನು ಮಾಡ್ತಿದ್ದಾರೆ. ಡಿಸ್ಟಿಕ್ ಇನ್ಚಾರ್ಜ್ ಆಫೀಸರ್ಸ್ಗಳು ಈ ಥರ ಕ್ರೈಸಿಸ್ ಆದಾಗ ಅವ್ರು ನೋಡೋದಿಲ್ಲ, ಅವ್ರು ಕೇಳೋದಿಲ್ಲ, ಯಾರ ಮಾತನ್ನು ಕೇಳೋದಿಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಅರಾಜಕತೆಯ ಸ್ಥಿತಿ ಇನ್ನೂ ತಲೆದೋರಿಲ್ಲ ಪೂರ್ತಿ, ಇನ್ನು ಆ ದಿಕ್ಕಲ್ಲಿ ಹೋಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಅಂತಹ ಒಂದು ಹಿರಿಯ ನಾಯಕರು ಮಧ್ಯಪ್ರವೇಶ ತಕ್ಷಣ ಮಾಡಬೇಕಾಗಿದೆ. ಪೊಲಿಟಿಕಲ್ ಡಿಫ್ರೆನ್ಸಸ್ ಏನೇ ಇದ್ರೂ ಅದನ್ನು ಸಾರ್ಟ್ಔಟ್ ಮಾಡಬೇಕಾಗಿದೆ. ಅವರು ಯಾವ ಥರ ಸಾರ್ಟ್ಔಟ್ ಮಾಡ್ತಾರೆ ಕೂತ್ಕೊಂಡು ಏನು ಅನ್ನೋದು ಅವ್ರ ಪಕ್ಷಕ್ಕೆ ಬಿಟ್ಟಂತಹ ವಿಚಾರ. ಯಾಕೆಂದರೆ ಮುಖ್ಯಮಂತ್ರಿ ಹುದ್ದೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಉಪಮುಖ್ಯಮಂತ್ರಿ ಹುದ್ದೆ ಕೂಡ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹೀಗಾಗಿ ಈ ಡೀಪ್ ಕ್ರೈಸಿಸ್ ಅನ್ನ ಅವರ ವರಿಷ್ಠರು ಸರಿ ಮಾಡದೆ ಹೋದ್ರೆ ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂತೂ ಅಲ್ಲ. ಕ್ರೈಸಿಸ್ಸೇ ಇಲ್ಲ, ಆಮೇಲೆ ಇದರ ಪ್ರಾಬ್ಲಮ್ ಅಲ್ಲ, ಆಮೇಲೆ ಯಾರೋ ಹೇಳಿಕೆ ಮಾಧ್ಯಮಕ್ಕೆ ಬರೋದಿಲ್ಲ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಬಿಜೆಪಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೊಟ್ಟ ಹೇಳಿಕೆ ಗಾಂಧಿ ಅವ್ರನ್ನ ಭೇಟಿ ಆದ್ರ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ಅಂತ ನಾನೇನು ಡಿಸ್ಕ್ಲೋಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ದಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ ಅಷ್ಟೇ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಈಗ ಪ್ರದೀಪ್ ಅವರೇ ಅವರು ಅಸ್ಸಾಂ ಚುನಾವಣೆಗೆ ಹೋಗಿದ್ರು ಅಂತ ಆಗಿದ್ದಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಿದ್ರು, ನಾನು ಬಂದಿದ್ದು ಅಸ್ಸಾಂ ಚುನಾವಣೆಗೆ, ಈಗ ನಾನು 10 ಜನಪದಕ್ಕೆ ಬಂದಿದ್ದೀನಿ, ಯಾರ್ಯಾರು ಮೀಟ್ ಮಾಡಬೇಕೋ ಅವ್ರನ್ನ ಮೀಟ್ ಮಾಡಿದ್ದೀನಿ, ಏನೇನು ಮಾತನಾಡಬೇಕೋ ಮಾತಾಡಿದ್ದೀನಿ, ಅದು ನಾನು ಬೀದಲ್ಲಿ ನಿಂತ್ಕೊಂಡು ಮಾತಾಡಲ್ಲ ಅಂತ ಹೇಳಿ ಹೇಳಿದ್ದು. ಜೆಡಿಎಸ್ನವ್ರಿಗೆ ಹೆಂಗ್ ಅನಿಸ್ತಿದೆ, ರಾಜ್ಯದ ಜನರಿಗೆ ಹೆಂಗ್ ಅನ್ಸಿದೆ? ಈಗ ಅಸ್ಸಾಂ ಚುನಾವಣೆಗೆ ಮಾತಾಡೋದಾಗಿದ್ರೆ ನಾನು ರಾಜಕಾರಣ ಮಾಡಕ್ ಬಂದಿರೋದು, ನಾನು ಎಲ್ಲ ಡಿಸ್ಕ್ಲೋಸ್ ಮಾಡಲ್ಲ, ಅದೇ ಯಾಕೆ ಕೇಳ್ಬೇಕಾಯ್ತು? ಅಸ್ಸಾಂ ಚುನಾವಣೆ ಬಗ್ಗೆ ಮಾತಾಡಿ, ಯಾರು ಬೇಡ ಅಂದರು? ನೀವು ನಾನು ರಾಜಕಾರಣ ಮಾಡಲ್ಲ, ಏನೇನು ಮಾಡ್ತಾ ಇದ್ದೆ ಒಳಗಡೆ ಡಿಸ್ಕ್ಲೋಸ್ ಮಾಡಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಇವೆಲ್ಲ ಸ್ಟೇಟ್ಮೆಂಟ್ ನೀವು ಕೊಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಏನೋ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನ ನೀವು ಹೇಳಿಕೊಳ್ಳುವಲ್ಲಿ ವಿಫಲರಾಗಿದ್ದೀರಿ. ನೀವು ಹೈಕಮಾಂಡ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ಇವತ್ತವರೆಗೂ ಒಂದೇ ಒಂದು ಹೇಳಿಕೆಯನ್ನು ಕೊಡದೇ ಇರೋದ್ರಿಂದ ಅದು ತನ್ನ ನಿಷ್ಪ್ರಯೋಜಕವಾಗಿ ಕೂತಿದೆ. ಹೈಕಮಾಂಡ್ ಯಾವುದೇ ಕಮಾಂಡ್ ಇಲ್ದೇ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಾಧ್ಯಕ್ಷರ ಕಿತ್ತಾಕುವುದು ಪ್ಲಾನ್ ಮಾಡ್ತಿದ್ದಾರೆ. ನಾಗಪುರದವರು ತಡಿತಾ ಇದ್ದಾರೆ, ನಾಗಪುರದವರು ತಡಿತಾ ಇದ್ದಾರೆ. ಬಿಕಾಸ್ ಆಫ್ ಚೇರ್, ಮ್ಯೂಸಿಕಲ್ ಚೇರ್ ಆಗಿದೆ. ಕರ್ನಾಟಕದಲ್ಲಿ ಏನ್ ಗೊತ್ತಾ, ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರು ಶಿವಕುಮಾರ್ ಅವರ ಹೇಳಿಕೆಗೆ ಗೋವಿಂದರಾಜು ಸರ್ ಹೇಳಿಕೆ ನೀಡಲಿ, ಅದಾದ್ಮೇಲೆ ಸಮೀವುಲ್ಲಾ ಸರ್ ಕೌಂಟರ್ ಮಾಡ್ಲಿ. ಡಿ.ಕೆ. ಶಿವಕುಮಾರ್ ಅವ್ರ ಪಾಪ ಸತತವಾಗಿ ನವೆಂಬರ್ ಇಂದ ಟ್ರೈ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಹೆಲಿಕಾಪ್ಟರ್ ಮುಂದೆ ಒಂದು 5-10 ನಿಮಿಷಗಳ ಕಾಲ ಬಿಟ್ರೆ ಒಂದು ಅಪಾಯಿಂಟ್ಮೆಂಟ್ ಅನ್ನೋದೇ ಸಿಕ್ಕಿರ್ಲಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲಿ. ಇವಾಗ ಸಿಕ್ಕಿತ್ತಂತೆ ಸರ್, ನಮಗ್ ಸಿಕ್ಕಿರೋ ಮಾಹಿತಿ ತಪ್ಪಿದ್ರೆ ನಟರಾಜ್ ಗೌಡ್ರು ಕರೆಕ್ಟ್ ಮಾಡ್ಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರಂತೆ ಡಿ.ಕೆ. ಶಿವಕುಮಾರ್. ಹೆಂಗ್ ಗೊತ್ತಾ ಮೇಡಮ್, ಇದು ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಲೀಗ್ ಮ್ಯಾಚ್ ಆಡ್ಕೊಂಡೆ ಈ ಸೆಮಿಫೈನಲ್ಲು ಮತ್ತೆ ಈ ತರ ಒಂದು ಫೈನಲ್ಗೆ ಅಂತ ಒಂದು ಆಟ ಇರುತ್ತಲ್ಲ, ಆ ರೀತಿಯಾಗಿ ಈಗ ಏನು ಸಂಕ್ರಾಂತಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ, ಈ ರೀತಿ ಏನೇನೋ ಒಂದೊಂದು ಕ್ರಾಂತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಸ್ಟಾರ್ಟ್ ಆಗಿದೆಯಲ್ವಾ, ಇವೆಲ್ಲರೂ ನೋಡ್ತಾ ಇದ್ರೆ ನಾನು ಕಾಂಗ್ರೆಸ್ನವ್ರು ಕೇಳಕ್ ಇಷ್ಟಪಡ್ತೀನಿ, ಇದನ್ನ ಹೈಕಮಾಂಡ್
ಫಿನಾಲೆನೋ ಅಂತಲ್ಲ, ಇಲ್ಲ ಫೈನಲ್ ಮ್ಯಾಚ್ ಅಂತಲ್ಲ, ಯಾವಾಗ ಮುಗಿಸೋಕ್ಕೆ ಅಂತ ಪ್ಲಾನ್ ಮಾಡಿದ್ದೀರಾ? ಮುಗಿಸ್ಬಿಟ್ಟು ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡೋಂಥ ಮುಖ್ಯಮಂತ್ರಿಗಳು ಸಚಿವರನ್ನ ಅಪಾಯಿಂಟ್ ಮಾಡಿಬಿಟ್ರೆ ಇವತ್ತು ಹೇಳ್ತೀನಿ ಕೇಳಿ, ಇವತ್ತು ನಿಮಗೆ 136 ಕೊಟ್ರಲ್ಲ, ಈ 130 ಯಾಕಪ್ಪ ಕಾಂಗ್ರೆಸ್ ಕೊಟ್ರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಚೀತು ಅಂತ ಪರಿಸ್ಥಿತಿ ಇವತ್ತು ಜನರು ನಿಮ್ಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ನಿಮ್ಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ. ಯಾಕೆಂದ್ರೆ ಇವತ್ತು ಜನರು 136 ಕೊಟ್ಟಿದಾರಲ್ಲ, ನೀವು ಅವಮಾನ ಮಾಡ್ತಾ ಇದ್ದಾರೆ ರಾಜ್ಯ ಜನತೆಗೆ. ಇವತ್ತು ಕುರ್ಚಿ ಕಾಲದಲ್ಲಿ ಜನರನ್ನ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದೆ, ನಿಮ್ಗೆ ಆಡಳಿತ ಮಾಡ್ತಾ ಇದ್ದೀರಾ. ಜನರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಕಷ್ಟಕ್ಕೆ ಭರವಸೆ ಮೇಲೆ ನೀವು ಆಡಳಿತ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನವರು ಓಕೆ, ಸಮೀವುಲ್ಲಾ ಸರ್, ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ, ನಾನು ಮತ್ತದೇ ಪ್ರಶ್ನೆ ಕೇಳ್ತೀನಿ. ಕೇವಲ ಅಸ್ಸಾಂ ಚುನಾವಣೆಯೇ ಆಗಿದ್ದಿದ್ರೆ ಉದ್ದೇಶ ಹಿಂಗ್ ಯಾಕೆ ಹೇಳಬೇಕಾಗಿತ್ತು? ಖಂಡಿತ ಅದು ವ್ಯಾಲಿಡ್ ಪ್ರಶ್ನೆ, ಮತ್ತು ಖಂಡಿತ ಅಸ್ಸಾಂ ವಿಚಾರ ಅಲ್ಲ ಅವ್ರು ಮಾತಾಡಿದ್ದು, ಖಂಡಿತ ಕರ್ನಾಟಕದ ವಿಚಾರನೆ ಮಾತಾಡಿದ್ದು. ಮತ್ತು ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಸಾಯಂಕಾಲ 1:30 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನನಗೆ ಯಶಸ್ಸು ಸಿಕ್ಕೇ ನಿಮ್ಮ ಹತ್ರ ಬೈತಿದ್ರೆ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ ನೋಡಿ, ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಕೆಲವು ಸರಿ ಸ್ವಲ್ಪ ವಿಶೇಷವಾದ ಹೆಚ್ಚು ಪ್ರಯತ್ನ ಮಾಡ್ಬೇಕಾಗಿ ಬರುತ್ತೆ. ಅವ್ರು ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅಂದರೆ ಹಿರಿಯ ಅವರ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ ಬಳಿಕ ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಆದರೆ ಈ ಕೆಲವು ಸರಿ ಪ್ರಯತ್ನನ ಜಾಸ್ತಿ ನಾನು ಹಾಕ್ಬೇಕಾಗಿ ಬರುತ್ತೆ. ಹಾಗಾದ್ರೆ ಯಶಸ್ಸು ಅಂದ್ರೆ ಯಾವುದು ಮತ್ತು ಪ್ರಯತ್ನ ಅಂದ್ರೆ ಯಾವುದು? ಯಶಸ್ಸು ಅಂದ್ರೆ ಯಾವುದು, ಪ್ರಯತ್ನ ಅಂದ್ರೆ ಯಾವುದು? ಇದಕ್ಕೆ ಈಗ ಡೆಫಿನೇಷನ್ ಯಾವುದಕ್ಕೋಸ್ಕರ ಯಶಸ್ಸು? ಅಸ್ಸಾಂ ಚುನಾವಣೆಗೆ ಅಂತಾರೆ, ಅಸ್ಸಾಂ ಚುನಾವಣೆಗೆ ಅಂತಾರೆ. ಪ್ರತಿಯೊಂದು ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಪ್ರತಿಯೊಂದು ಹೇಳಿಕೆಯನ್ನು ವಿಶ್ಲೇಷಣೆ ಮಾಡುವಂತ ಅಗತ್ಯ ಖಂಡಿತವಾಗಿಲ್ಲ ಇದೆ ಸರ್. ಯಾಕಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ನಿಮ್ ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾಗಿದ್ದು, ಇಡೀ ರಾಜ್ಯದ ಜನರಿಗೆ ಸಂಬಂಧಪಟ್ಟದ್ದು. ಮಾನ್ಯ ಡಿ.ಕೆ. ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯ ಅವರು ಇಬ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ತೀರ್ಮಾನ ಏನೋ ಅದೇ, ಅಲ್ಲಿವರೆಗೂ ಯಾರು ಏನು ಹೇಳಿಕೆನೂ ಬೇಡ ಅಂತ. ನಮ್ಮಲ್ಲಿ ಒಳ್ಳೆ ಆಳ್ವಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾನ್ಯ ಡಿ.ಕೆ. ಶಿವಕುಮಾರ್ ಒಳ್ಳೆ ಆಳ್ವಿಕೆ ಕೊಡ್ತಾ ಇದ್ದಾರೆ. ಎಂತ ಒಳ್ಳೆ ಆಳ್ವಿಕೆ ಅಂದ್ರೆ 2028ರ ಕನಸನ್ನ ಬಿಜೆಪಿ ಬಿಟ್ಟಿದೆ, 2033 ಕನಸನ್ನ ಬಿಜೆಪಿ ಬಿಟ್ಟಿದೆ. ಇನ್ನು 2038ಕ್ಕೆ ಏನಾದ್ರು ಕನಸು ಕಂಡ್ರೆ ಕಾಣಬಹುದು. ಬಿಜೆಪಿ ಜೆಡಿಎಸ್ ಮರ್ಜ್ ಆಗಿದೆ. ನಟರಾಜ್ ಗೌಡ್ರೆ, ಸಮೀವುಲ್ಲಾ ಸರ್ ಹೇಳ್ದಾಗೆ ಪ್ರಯತ್ನ ಹೆಚ್ಚು ಮಾಡಬೇಕಾಗಿರೋದು ಯಾವ ವಿಚಾರಕ್ಕೆ? ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಹಾಗಿದ್ರೆ ಆ ಫಲ ಯಾವ ಫಲ? ಅದು ಅಸ್ಸಾಂ ಚುನಾವಣೆನಾ? ಜಾಸ್ತಿ ಮಾಡ್ಬೇಕು ಅಂದಿದ್ ಯಾವ ವಿಚಾರಕ್ಕೆ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಯಾವ್ಯಾವ ವಿಚಾರಕ್ಕೆ ಮಾನ್ಯ ಡೆಲ್ಲಿಗೆ ಹೋಗಿದ್ದಾರೆ, ನಮ್ಮ ಹೈಕಮಾಂಡ್ ಮೀಟ್ ಮಾಡಿದ್ದಾರೆ, ಅಸ್ಸಾಂ ಚುನಾವಣೆದು ಕೂಡ ಚರ್ಚೆ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಬರಬೇಕಾದ ಕೆಲವು ಮಂತ್ರಿಗಳನ್ನು ಹೋಗಿ ಮೀಟ್ ಮಾಡ್ತಾರೆ. ಎಲ್ಲ ವಿಷಯಗಳಲ್ಲಿ ಅವ್ರ ಹೇಳಿಕೆ ಯಾವಾಗಲೂ ಆ ರೀತಿನೇ ಇರುತ್ತೆ. ಏನೋ ಒಂದು ಸೂಕ್ಷ್ಮವಾಗಿ ಹೇಳಿಕೆಗಳು ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಹೇಳ್ತಾರೆ. ನಾನು ಸುಮ್ಮನೆ ಹೇಳಲ್ಲ, ಸುಮ್ಮನೆ ಅದು ಬಿಜೆಪಿ ಸೂಕ್ಷ್ಮವಾಗಿ ಹೇಳ್ತಾರೆ. ಆ ಹೇಳಿಕೆಯನ್ನ ಯಾರ್ಯಾರು ಯಾವ ರೀತಿ ವಿಶ್ಲೇಷಣೆ ಬೇಕಾದ್ರೂ ಮಾಡ್ಕೊಬಹುದು. ಅವರು ನಮ್ ನೇರವಾಗಿ ಹೇಳಿದ್ರೆ, ನೇರವಾಗಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನಮ್ ತೀರ್ಮಾನ ಮಾಡ್ತದೆ, ಅಲ್ಲಿವರೆಗೂ ನಾವು ಸಿದ್ದರಾಮಯ್ಯನವರು ನಾವು ಕಂಟಿನ್ಯೂ ಹಿಂಗೆ ಮುಂದುವರಿತಾರೆ. ನಟರಾಜ್ ಗೌಡ್ರು ಆಯ್ತು, ಥ್ಯಾಂಕ್ ಯು. ಸಮಯ ಇದೆದಷ್ಟೇ. ನಟರಾಜ್ ಗೌಡ್ರು ಕೂಡ ಬಹುಶಃ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೇನೆ ಒಂದ್ 50 ಡಿಬೇಟ್ ಮಾಡ್ಬಿಟ್ಟಿದೀವಿ ಸರ್. ನಾವು ಕೂಡ 51ನೇದು ಆಗೋದು ಬೇಡ. ಯಾಕಂದ್ರೆ ನೀವು ನಾವು ಎಲ್ಲರೂ ಒಪ್ಪೋ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಜನರಿಗೆ ಸಂಬಂಧಪಟ್ಟಿದ್ದು. ಅದ್ ಏನೇ ಗೊಂದಲ ಇದೆಯೋ ಇಲ್ವೋ, ಆದಷ್ಟು ಬೇಗ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನವನ್ನ, ಈ ವಿಚಾರಕ್ಕೆ ಬೇಡ ಸರ್, ಅಭಿವೃದ್ಧಿ ವಿಚಾರಕ್ಕೆ ಮಾಡೋಣ, ಅಭಿವೃದ್ಧಿ ವಿಚಾರಕ್ಕೆ ಮಾತನಾಡೋಣ. ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಗೊಂದಲ ಆದಷ್ಟು ಬೇಗ ಬಗೆಹರಿಸಿಕೊಂಡು ಸಿಂಪಲ್. ಥ್ಯಾಂಕ್ ಯು. ಕರೆಕ್ಟ್. ಅದೊಂದು ಸೆಂಟೆನ್ಸ್ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಆದಷ್ಟು ಬೇಗ ಬರ್ಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಚರ್ಚೆಗೆ ಸಮಯ ಇದಷ್ಟೇ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.